जगन्नाथ स्वामी की सुभद्रा बलराम की जगन्नाथ स्वामी की सुभद्रा बलराम की ಎಲ್ಲರೂ ಎಲ್ಲಿ ಬಂದಿದ್ದೀರಾ ಇವತ್ತು? ಪೂರಿ ಜಗನ್ನಾಥ್ ಬಂದಿದ್ದೀರಾ? ಯಾರು ಕರ್ಕೊಂಡ್ ಬಂದ್ರು ನಿಮ್ಮನ್ನ? ಯಾರು ಕರ್ಕೊಂಡ್ ಬಂದ್ರು ದಯವಿಟ್ಟು ಹೇಳ್ಬೇಕು. ಅದೇ ನೋಡಿ, ಜಗನ್ನಾಥ ಸ್ವಾಮಿ ಕೃಪೆ ಅವ್ರ ದಯೆ ಇದ್ರೆ ಯಾರು ಇಲ್ಲಿಗೆ ಕಾಲಿಡಕ್ ಹೋಗಲ್ಲ, ಇದು ಆಗಲ್ಲ. ಅರ್ಥ ಆಯ್ತಲ್ಲ? ಅವ್ರ ಕೃಪೆ ಇದ್ರೆ ಮಾತ್ರ ನಾವು ಪೂರಿಗೆ ಕಾಲಿಡಕ್ ಆಗೋದು, ಅವ್ರ ದರ್ಶನಕ್ಕೂ ಅನುಕೂಲ ಸಿಗೋದು ನಮ್ಗೆ. ಅರ್ಥ ಆಯ್ತಲ್ಲ? ನೋಡಿ, ಈ ಟೆಂಪಲ್ ಬಂದ್ಬಿಟ್ಟು 11th ಸೆಂಚುರಿಯಲ್ಲಿ ನಿರ್ಮಾಣ ಆಗಿರುವಂತಹ ಟೆಂಪಲ್. ಅರ್ಥ ಆಯ್ತಲ್ಲ? ನೀವು ಆಕ್ಚುಲಿ ಇವಾಗ ಎಲ್ಲಿದ್ದೀರಾ ಅಂದ್ರೆ ಕರೆಕ್ಟ್ ಆಗಿ ಹೇಳಿ ಮೇಡಮ್. ಪೂರಿ ಜಗನ್ನಾಥ ಹೋಗಿ ನೋಡಿ. ಇವಾಗ ಹೆಚ್ಚು ಕಮ್ಮಿ ಇವಾಗ ತ್ರೇತಾಯುಗಕ್ಕೆ ಹೋಗೋಣ. ಅರ್ಥ ಆಯ್ತಲ್ಲ? ತ್ರೇತಾಯುಗದಲ್ಲಿ ಇದು ನೀಲಾಚಲ. ಅರ್ಥ ಆಯ್ತಲ್ಲ? ಇವಾಗ ಕಲಿಯುಗದಲ್ಲಿ ಗೊತ್ತಲ್ವಾ, ಇನ್ನೊಂದು ಚಲ ಇದೆ, ವೆಂಕಟಾಚಲ, ತಿರುಪತಿ. ಅರ್ಥ ಆಯ್ತಲ್ಲ? ಕಲಿಯುವುದು ಇದು ತ್ರೇತಾಯುಗದಲ್ಲಿ ನೀಲಾಚಲ ಅಂತ ಕರೀತಾ ಇದ್ರು ಇಲ್ಲಿ. ಅರ್ಥ ಆಯ್ತಲ್ಲ? ನೀಲಾಚಲ ಅಂದ್ರೆ ಇವರು ಜಗನ್ನಾಥ ಸ್ವಾಮಿ ನೀಲ ಮಾಧವನಾಗಿ ದರ್ಶನ ನೀಡ್ತಾ ಇರುವಂತ ಜಾಗ ಇದು. ಜಗನ್ನಾಥ ಸ್ವಾಮಿ ಆಗೋಕ್ ಮುಂಚೆ ನೀಲ ಮಾಧವನಾಗಿ ಇಲ್ಲಿ ದರ್ಶನ ಕೊಡ್ತಾ ಇದ್ರು. ಯಾರು ಕೊಡ್ತಾ ಇದ್ರು ಅಂದ್ರೆ ಮಾಮೂಲಿ ಎಂತ ರಾಜರಾಗ್ಲಿ ಯಾರಿಗೂ ಅವರು ದರ್ಶನ ನೀಡ್ತಾ ಇರ್ಲಿಲ್ಲ. ಈ ಬುಡಕಟ್ಟ ಜನಾಂಗದವ್ರು ಮಾತ್ರ ಅವರು ದರ್ಶನ ನೀಡ್ತಾ ಇದ್ರು, ಅವರೇ ಅವ್ರ ಸೇವೆ ಮಾಡ್ತಾ ಇದ್ರು. ಅರ್ಥ ಆಯ್ತಲ್ಲ? ಬುಡಕಟ್ಟ ಜನಾಂಗದವ್ರು ಮಾತ್ರ ದರ್ಶನ, ಅವರೇ ಸೇವೆ ಮಾಡ್ತಾ ಇದ್ರು. ನಮ್ಮ ತರ ಇವರು ಬ್ರಾಹ್ಮಣ್ಸ್ ಅವ್ರಿಗೆ ಏನಿಲ್ಲ, ಅವ್ರಿಗೆ ದರ್ಶನ, ಬೇರೆಯವ್ರ ದರ್ಶನ ಇಲ್ಲ. ನೀಲಾಚಲ. ಅರ್ಥ ಆಯ್ತಾ? ನೋಡಿ, ಒಂದ್ಸರಿ ಏನಾಗುತ್ತೆ ಅಂದ್ರೆ ಈ ದೇವಸ್ಥಾನ ನಿರ್ಮಾಣ ಮಾಡಿರುವಂತವರು ಇಂದ್ರದುಮ್ನ ಮಹಾರಾಜರು. ಯಾರು ಹೇಳಿ? ಇಂದ್ರದುಮ್ನ ಮಹಾರಾಜರಿಗೆ ಮಹಾವಿಷ್ಣು ಅಂದ್ರೆ ತುಂಬಾ ಭಕ್ತಿ ಅವ್ರಿಗೆ. ಅರ್ಥ ಆಯ್ತಾ? ಮಹಾವಿಷ್ಣು ಅಂದ್ರೆ ಇಂದ್ರದುಮ್ನ ಮಹಾರಾಜರಿಗೆ ತುಂಬಾ ಭಕ್ತಿ, ಅವ್ರ ಮೇಲೆ ಆರಾಧನೆ ಜಾಸ್ತಿ ಇದಾಗುತ್ತೆ. ಅದರಿಂದ ಅವ್ರು ದರ್ಶನ ನೀಡಿರಲ್ಲ, ಮಹಾವಿಷ್ಣು ದರ್ಶನ ನೀಡಿರೋದಿಲ್ಲ. ಏನಾರ ಮಾಡಿ ನಾನು ದರ್ಶನ ಮಾಡ್ಬೇಕು ಅಂತ ಇಂದ್ರದುಮ್ನ ಮಹಾರಾಜರು ಒಂದು ಇದು ಕೇಳ್ತಾರೆ. ಯಾರು ತಪಸ್ಸಿಗೆ ಕೂತ್ಕೊಂತಾರೆ. ತಪಸ್ಸಿಗೆ ಕೂತ್ಕೊಂಡು ತಪಸ್ಸು ಮಾಡ್ತಾ ಇರ್ಬೇಕಾದ್ರೆ ಈ ದೊಡ್ಡ ಯಾಗ, ತಪಸ್ಸು ಯಾಗ ನಡೀತಾ ಇರುತ್ತೆ. ಅವಾಗ ಯಾರು ಬ್ರಹ್ಮದೇವ ಬಂದ್ಬಿಟ್ಟು ಆಕಾಶವಾಣಿಯಾಗಿ ಇಂದ್ರದುಮ್ನರಿಗೆ ಇದು ಕೊಡ್ತಾರೆ. ಆಕಾಶವಾಣಿ ಅಂದ್ರೆ ಬರೀ ಸೌಂಡ್ ಕೇಳೋದು ಮಾತ್ರ. ಆಕಾಶವಾಣಿಯಾಗಿ ಅವ್ರಿಗೆ ದರ್ಶನ ಕೊಡ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ ಇವ್ರು ಕೇಳ್ತಾರೆ, ಯಾರ ಬ್ರಹ್ಮದೇವ ಅಂತ ಕೇಳ್ತಾರೆ, ಸ್ವಾಮಿ ನನಗೆ ಮಹಾವಿಷ್ಣು ದರ್ಶನ ಬೇಕು ಅಂತ ಹೇಳಿದಾಗ ಇವ್ರು ಹೇಳ್ತಾರೆ, ಯಾರು ಬ್ರಹ್ಮದೇವರು ಹೇಳ್ತಾರೆ, ಸರಿ ಆಯ್ತು, ಈ ಈಶಾನ್ಯ ದಿಕ್ಕದಲ್ಲಿ ಮಹಾವಿಷ್ಣು ಇದ್ದಾರೆ, ಮಹಾವಿಷ್ಣು ಇದ್ದಾರೆ, ಹೋಗಿ ದರ್ಶನ ಮಾಡ್ರಿ ಅಂತ ಹೇಳಿದಾಗ ಹೇಳ್ತಾರೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಈ ಮಹಾರಾಜರು ಮಂತ್ರಿಗಳನ್ನೆಲ್ಲ ಈ ಕಡೆ ಕಳಿಸ್ತಾರೆ. ಯಾಕಡೆ ಒಡಿಶಾ ಕಡೆಗೆ ಮಂತ್ರಿಗಳನ್ನ ಕಳಿಸ್ತಾರೆ. ಅದರಲ್ಲಿ ಒಬ್ಬ ಮಂತ್ರಿ ಇರ್ತಾನೆ, ಅವರ ಹೆಸರು ಬಂದ್ಬಿಟ್ಟು ವಿದ್ಯಾಪತಿ. ಹೇಳಿ, ವಿದ್ಯಾಪತಿ. ನಾನು ಮತ್ತೆ ಕೇಳ್ತೀನಿ ಎಲ್ಲ ಕ್ವಶನ್ಸ್. ಆಯ್ತಾ? ಜ್ಞಾಪನ ಇಟ್ಕೊಳ್ಳಿ. ವಿದ್ಯಾಪತಿ ಅಂದ್ಬಿಟ್ಟು ಮಂತ್ರಿ, ಅವ್ರನ್ನ ಈ ಕಡೆ ಕಳಿಸ್ತಾರೆ. ಈ ಕಡೆ ಕಳಿಸಿದಾಗ ಅವರು ಉಳ್ಕೊಂಡು ರಾಜ್ಯ ಎಲ್ಲ ಉಳ್ತಾರೆ. ಅರ್ಥ ಆಯ್ತಾ? ರಾಜ್ಯ ಎಲ್ಲ ಉಳ್ತಾ ಇರ್ಬೇಕಾದ್ರೆ ಅವ್ರಿಗೆ ಹುಡುಕಿ ಸುಸ್ತಾಗುತ್ತೆ. ಸುಸ್ತಾದಾಗ ಒಂದು ಮನೆ ಹತ್ರ ಬಂದ್ಬಿಟ್ಟು ಈ ತರ ಇದರಲ್ಲಿ ಕೂತ್ಕೊಂತಾರೆ. ಆ ಮನೆಯಲ್ಲಿ ಈ ಬುಡಕಟ್ಟ ಜನಾಂಗದವ್ರು ಇರ್ತಾರೆ. ಅವ್ರು ಕೇಳ್ತಾರೆ, ಏನಪ್ಪ ನಿಂದು ಏನ್ ಈ ತರ ಇದಾಗಿದೆಯಾ, ಸುಸ್ತಾಗಿದೆಯಾ ಅಂತ ಕೇಳಿದಾಗ, ಇಲ್ಲ ನಾನು ಯಾವುದೋ ಒಂದು ಮುಖ್ಯವಾದ ಕೆಲಸಕ್ಕೆ ಬಂದಿದ್ದೀನಿ, ನನಗೆ ಉಳ್ಕೊಳ್ಳೋಕೆ ಜಾಗ ಕೊಡಿ ಅಂತ ಹೇಳ್ಬಿಟ್ಟು ಯಾರು ಕೇಳ್ತಾರೆ? ಯಾರನ್ನ? ಬುಡಕಟ್ಟ ಜನಾಂಗದವ್ರನ್ನ ಕೇಳ್ತಾರೆ. ಯಾರು ಕೇಳೋದು? ವಿದ್ಯಾಪತಿ. ವಿದ್ಯಾಪತಿ ಕೇಳ್ತಾರೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಆ ಮನೆಯಲ್ಲಿ ಇರೋ ದೊಡ್ಡ ಮನುಷ್ಯ ಹೇಳ್ತಾರೆ, ಸರಿ ಆಯ್ತಪ್ಪ, ನೀನು ಕೆಲಸ ಆಗೋರು ನಮ್ಮ ಮನೆಯಲ್ಲಿ ಉಳ್ಕೋಬಹುದು ಅಂದ್ಬಿಟ್ಟು ಪರ್ಮಿಷನ್ ಕೊಡ್ತಾರೆ. ಪರ್ಮಿಷನ್ ಕೊಡ್ತಾರೆ. ಆಯ್ತು, ಅಲ್ಲೇ ಉಳ್ಕೊಳ್ತಾನೆ. ಕೆಲವೊಂದು ಕಾಲ ಅಲ್ಲೇ ಉಳ್ಕೊಂಡು ನೀಲಾಚಲನ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಡೈಲಿ ಹೋಗೋದು ಬರೋದು, ಡೈಲಿ ಹೋಗೋದು ಬರೋದು. ಆಯ್ತಾ? ಇವ್ರಿಗೆ ಗೊತ್ತಿಲ್ಲ, ಇವ್ರಿಗೆ ಹೇಳಿಲ್ಲ ಅವ್ರಿಗೆ, ನಾನು ನೀಲಾಚಲಕ್ಕೆ ಬಂದಿದ್ದೀನಿ, ನೀಲಾಚಲನ ಹುಡುಕಕ್ಕೆ ಬಂದಿದ್ದೀನಿ, ದರ್ಶನಕ್ಕೆ ಬಂದಿದ್ದೀನಿ ಅಂದ್ಬಿಟ್ಟು ಆ ಹುಡುಕಟ್ಟ ಜನಾಂಗದವ್ರಿಗೆ ಹೇಳೋದಿಲ್ಲ. ಒಂದ್ ದಿವಸ ಏನಾಗುತ್ತೆ ಅಂದ್ರೆ ಈ ಬುಡಕಟ್ಟ ಜನಾಂಗದ ದೊಡ್ಡ ಮನುಷ್ಯ ಇರ್ತಾರೆ, ಅವ್ರ ಮಗಳನ್ನ ಈ ವಿದ್ಯಾಪತಿ ಪ್ರೀತಿಸ್ತಾ ಇರ್ತಾರೆ. ಹಾಗೆ ಜಾಸ್ತಿ ದಿವಸ ಆಗುತ್ತೆ, ಪ್ರೀತಿ ಇಬ್ಬರಿಗೂ ಲವ್ ಆಗುತ್ತೆ. ಲವ್ ಆದ್ಮೇಲೆ ಇಬ್ಬರಿಗೂ ದೊಡ್ಡವ್ರು ನೋಡ್ಸ್ಬಿಟ್ಟು ಮದುವೆ ಆಗ್ತಾರೆ. ಯಾರು? ವಿದ್ಯಾಪತಿ ಮತ್ತೆ ಇವರು. ಅವ್ರ ಹೆಸರು ಬಂದ್ಬಿಟ್ಟು ವಿಶ್ವವಸು ಅಂತ ಹೇಳ್ಬಿಟ್ಟು. ಈ ಬುಡಕಟ್ಟ ಜನಾಂಗದ
ಹೇಳೋರು ಇರ್ತಾರಲ್ವಾ, ಅವ್ರ ಹೆಸರು ಬಂದ್ಬಿಟ್ಟು ವಿಶ್ವವಸು. ವಿಶ್ವವಸು ಮಗಳು ಬಂದ್ಬಿಟ್ಟು ಲಲಿತಾ ಅಂತ. ಅರ್ಥ ಆಯ್ತಲ್ಲ, ಲಲಿತಾ ಅಂತ. ವಿದ್ಯಾಪತಿಗೂ ಲಲಿತಾಗೆ ಲವ್ ಆಗತ್ತೆ. ಇಬ್ಬರು ದೊಡ್ಡವ್ರನ್ನ ಒಪ್ಪಿಸಿ ಮದ್ವೆ ಆಗ್ತಾರೆ. ಇವಾಗ ಇವರು ಮಾವ ಇದಿರ್ತಾರಲ್ವ, ಯಾರೋ ವಿದ್ಯಾಪತಿ ಅವ್ರ ಮಾವ ಯಾರು, ವಿಶ್ವವಸು ಇರ್ತಾರೆ. ಅವ್ರು ಡೈಲಿ ಏನ್ ಮಾಡ್ತಾರೆ ಅಂದ್ರೆ ಸಾಯಂಕಾಲ ಹೊತ್ತು ಹೋಗ್ಬಿಟ್ಟು ಮೈನ್ ಅರ್ಚಕರು ಇವರೇ ಆಗಿರ್ತಾರೆ. ಇವ್ರಿಗೆ ಗೊತ್ತೇ ಇರೋದಿಲ್ಲ, ಯಾರಿಗೆ ವಿದ್ಯಾಪತಿಗೆ ಗೊತ್ತೇ ಇಲ್ಲ ಅವ್ರ ಮಾವನೇ ಮೈನ್ ಅರ್ಚಕರು, ಯಾರಿಗೆ ನೀಲಾಚಕಕ್ಕೆ ಅರ್ಚಕರು ಇವರೇ ಆಗಿರ್ತಾರೆ ಅಂತ ಇವ್ರಿಗೆ ಗೊತ್ತಿರೋದಿಲ್ಲ. ಸರಿ, ಇವ್ರ ಮಾವ ಡೈಲಿ ಹೋಗ್ತಾರೆ. ಡೈಲಿ ಹೋಗ್ಬಿಟ್ಟು ಪೂಜೆ ಸಲ್ಲಿಸ್ಬಿಟ್ಟು ಬರ್ತಾ ಇರ್ತಾರೆ. ಅವಾಗ ಇವ್ರು ಹೋಗಿರ್ತಾರೆ. ಮತ್ತೆ ಬರ್ಬೇಕಾದ್ರೆ ಅವ್ರ ಹತ್ರ ಒಂದು ಸುಗಂಧದ ಸ್ಮೆಲ್ ಬರುತ್ತೆ. ದೇವರಿಗೆ ಎಲ್ಲ ಸೇವೆ ಸಲ್ಲಿಸಿ ಆದ್ಮೇಲೆ ಬರ್ಬೇಕಾದ್ರೆ ಅವ್ರ ಹತ್ರ ಒಂದು ಸುಗಂಧದ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ನೋಡ್ಬಿಟ್ಟು ಇವ್ರು ಕೇಳ್ತಾನೆ, ಯಾರೋ ವಿದ್ಯಾಪತಿ ಕೇಳ್ತಾನೆ ಲಲಿತಾ ಹತ್ರ, ನೀವಪ್ಪ ಡೈಲಿ ಈ ತರ ಹೋಗ್ತಾರೆ, ಬರ್ಬೇಕಾದ್ರೆ ಇಷ್ಟೊಂದು ಸುವಾಸನೆ ಏನಿಲ್ಲ ಏನು ಅಂತ ಕೇಳಿದಾಗ, ಆವಾಗ ಲಲಿತಾ ಅವರ ಯಜಮಾನರಿಗೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಈ ತರ ನಮ್ಮ ತಂದೆ ಯಾವಾಗೂ ಈ ತರ ಯಾರು ನೀಲಾಚಲಕ್ಕೆ ಸ್ವಾಮಿಗೆ ಸೇವೆ ಸಲ್ಲಿಸಕ್ಕೆ ಹೋಗ್ತಾರೆ. ಆವಾಗ ಇವ್ರಿಗೆ ಶಾಕ್ ಆಗುತ್ತೆ. ಇವ್ರು ನಾನು ಇಷ್ಟೊಂದು ದಿವಸ ಇಲ್ಲೇ ಇದ್ದೀನಲ್ಲ, ನಾನು ಇವ್ರು ಸಿಲ್ಸೇ ಇಲ್ಲ ಅಂತ ಹೇಳಿದಾಗ, ಸರಿ ಅಂತ ಹೇಳ್ಬಿಟ್ಟು ಇವ್ರು ಕೇಳ್ತಾರೆ, ಯಾರನ್ನ, ವಿಶ್ವವಸುನ ಕೇಳ್ತಾರೆ. ಅಂದ್ರೆ ಅವ್ರ ಮಾವನ್ನ ಕೇಳ್ತಾರೆ, ಪ್ರಭು ನನಗೆ ನಿಮ್ಮ ಮಗಳು ಮದುವೆ ಆಗಿದ್ದೀನಿ, ನೀವು ನನಗೇನು ಇದು ಕೊಡ್ತೀರಾ ಅಂತ ಕೇಳ್ತಾರೆ. ಸರಿನಪ್ಪ ಆಯ್ತು, ನಿಮ್ಗೇನು ಆಸೆ ಹೇಳು, ನಾನು ಈಡೇರಿಸ್ತೀನಿ ಅಂತ ಹೇಳಿದಾಗ, ಸರಿ ನೀವು ನೀಲಾಚಲನ ದರ್ಶನ ಮಾಡಿಸ್ಬೇಕು ನನಗೆ ಅಂತ ಹೇಳ್ತಾರೆ. ಅವ್ರು ಬರೀ ಬುಡಕಟ್ಟೆ ಜನಾಂಗದವ್ರು ಮಾತ್ರನೇ ದರ್ಶನ ಕೊಡೋದು, ಬೇರೆ ಯಾರಿಗೂ ಕೊಡೋಲ್ಲ ನೀಲಾಚಲ. ಗೊತ್ತಾಯ್ತಲ್ಲ. ಇವಾಗ ಇವ್ರು ಮದುವೆ ಆಗಿರೋದಂದ್ರೆ ಇವ್ರು ಬುಡಕಟ್ಟೆ ಜನಾಂಗಕ್ಕೆ ಸೇರ್ತಾರೆ. ಆಗೋದು. ಸರಿ ಆಯ್ತು, ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ, ಒಂದು ಷರತ್ತು ವಿಧಿಸ್ತೀನಿ. ಆ ಷರತ್ತು ಪ್ರಕಾರ ನೀವು ಒಪ್ಕೊಳ್ಳೋದಿದ್ರೆ ನನ್ನ ಕರ್ಕೊಂಡು ಹೋಗಿ ದರ್ಶನ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ವಿಶ್ವವಸು ವಿದ್ಯಾಪತಿ ಹತ್ರ ಮಾತು ತಗೊಂತಾರೆ. ಆ ಮಾತು ಏನು ಅಂದ್ರೆ, ನಿನ್ನ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ನಾನು ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಮತ್ತೆ ಅದೇ ತರ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ನಾನು ಇಲ್ಲಿ ಕರ್ಕೊಂಡ್ ಬರ್ತೀನಿ. ಅಂದ್ರೆ ಯಾರಿಗೂ ತೋರಿಸಬಾರ್ದು, ಬೇರೆಯವ್ರಿಗೆ ಸೀಕ್ರೆಟ್ ಪ್ಲೇಸ್ ಅದು, ಬೇರೆ ಯಾರಿಗೂ ಇದಾಗಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಆಯ್ತು ಅಂದ್ಬಿಟ್ಟು ವಿದ್ಯಾಪತಿ ಒಪ್ಕೊತಾರೆ. ಒಪ್ಕೊಂಡಾದ್ಮೇಲೆ ಮಾರನೇ ದಿವಸ ಕರ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಈ ವಿದ್ಯಾಪತಿ ಏನ್ ಮಾಡ್ತಾರೆ ಅಂದ್ರೆ, ಒಂದು ಸೈಡ್ ಬ್ಯಾಗ್ ಹಾಕೊಂಡಿರ್ತಾರೆ. ಅರ್ಥ ಆಯ್ತಾ? ಸೈಡ್ ಬ್ಯಾಗ್ ಹಾಕೊಂಡಿರ್ತಾರೆ. ಸೈಡ್ ಬ್ಯಾಗ್ ಅಲ್ಲಿ ಸಾಸಿವೆ ಕಾಳು ಹಾಕೊಂಡಿರ್ತಾರೆ. ಸಾಸಿವೆ ಕಾಳು ಹಾಕೊಂಡು ಇವರು ಬಟ್ಟೆ ಕಟ್ಬಿಡ್ತಾರೆ. ಬಟ್ಟೆ ಕಟ್ಕೊಂಡು ಎಣ್ಣೆ ಇಟ್ಕೊಂಡು ಕರ್ಕೊಂಡು ಹೋಗ್ತಾರ. ಇವರು ಸಾಸಿವೆ ಕಾಳನ್ನ ಇದರಿಂದ ಬ್ಯಾಗಿಂದ ತಗೊಂಡು ರೋಡ್ ಉದ್ದ ಬಿಟ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಈಗ ಮಳೆ ಕಾಲದಲ್ಲಿ ಚಳಿ ಮಳೆ ಬಂದಿರುತ್ತಲ್ವ, ಆ ಟೈಮಲ್ಲಿ ಇರುತ್ತಲ್ಲೋ, ರೋಡ್ ಉದ್ದ ಬಿಟ್ಕೊಂಡು ಹೋಗ್ತಾರೆ, ದಾರಿ ಉದ್ದ ಬಿಟ್ಕೊಂಡು ಹೋಗ್ತಾರೆ. ಹಾಗೆ ಹೋಗ್ಬಿಟ್ಟು ಮುಂದೆ ದೇವ್ರ ಹತ್ರ ಹೋಗಿ ಕಣ್ಣಿನ ಬಟ್ಟೆ ತೆಗೆದು ದರ್ಶನ ಮಾಡಿಸ್ತಾರೆ. ನೀಲಾಚಲನ ದರ್ಶನ ಯಾರಿಗೆ ವಿದ್ಯಾಪತಿಗೆ ಆಗುತ್ತೆ, ದರ್ಶನ ಆಗುತ್ತೆ. ಮತ್ತೆ ಅದೇ ತರ ರಿಟರ್ನ್ ಮನೆಗೆ ಕರ್ಕೊಂಡು ಬರ್ತಾರೆ. ಸರಿ ಆಯ್ತು. ಇವಾಗ ಇವ್ರನ್ನ ಯಾರು ಕಳ್ಸಿರೋದು ಇಲ್ಲಿಗೆ, ವಿದ್ಯಾಪತಿನ ಇಲ್ಲಿ ಕಳ್ಸಿರ್ತಾರಲ್ಲ ಸರ್ಚಿಂಗ್ಗೆ. ಮಹಾರಾಜರ ಹೆಸರೇನು? ಇಂದ್ರದುಮ್ನ ಮಹಾರಾಜರು. ಅರ್ಥ ಆಯ್ತಲ್ಲ? ಇಂದ್ರದುಮ್ನ ಮಹಾರಾಜರು ಹತ್ರ ಹೋಗ್ಬೇಕಾಗುತ್ತೆ. ಇವ್ರ ಮಾವನಿಗೆ ಹೇಳ್ಬಿಟ್ಟು ಹೋಗ್ತಾರೆ, ನನಗೆ ತುಂಬಾ ಇಂಪಾರ್ಟೆಂಟ್ ಒಂದು ವರ್ಕ್ ಇದೆ, ಮಹಾರಾಜ ಹತ್ರ ಹೋಗ್ಬೇಕು, ನಾನು ಹೋಗಿ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮಹಾರಾಜ ಹತ್ರ ಬರ್ತಾರೆ. ಬಂದಾದ್ಮೇಲೆ ಮಹಾರಾಜ ತಿಳಿಸ್ತಾರೆ, ಪ್ರಭು ನಾನು ನೀಲಾಚಲನ ದರ್ಶನ ಆಯ್ತು, ಈ ತರ ಜಾಗದಲ್ಲಿ ಇದ್ದಾರೆ ಅವರು ಅಂತ ಹೇಳಿದಾಗ, ಸರಿ ನಡೀತಿ ಹೋಗೋಣ ಅಂದ್ಬಿಟ್ಟು ಎಲ್ಲ ಸೈನ್ಯನ ಕರ್ಕೊಂಡ್ ಬರ್ತಾರೆ. ಹೇಳ್ತಾನೆ, ನನಗೆ ಈ ತರ ನಡೀತು, ಮುಂದೆ ಈ ತರ ನಡೀತು, ನಾನು ಈ ತರ ಸಾಸಿವೆ ಕಾಳು ಬಿಟ್ಕೊಂಡು ಹೋಗಿದ್ದೀನಿ, ಇಷ್ಟೊತ್ತಿಗೆ ಮಡಕೆ ಹೊಡೆದಿರುತ್ತೆ, ಅದನ್ನ ನೋಡ್ಕೊಂಡು ನಾವು ಫಾಲೋ ಮಾಡಿದ್ರೆ ನಮ್ಗೆ ನೀಲಾಚಲ ದರ್ಶನ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋದಾಗ, ಸರಿ ಅಂತ ಆ ಮಡಕೆ ಹೊಡೆದಿರೋದನ್ನ ನೋಡ್ಕೊಂಡು ಮುಂದೆ ಹಂಗೆ ಪಾಸ್ ಆಗ್ತಾ ಹೋಗ್ತಾರೆ. ಹೋಗ್ಬಿಟ್ಟು ಇದೇ ಜಾಗ, ಇವಾಗ ಜಗನ್ನಾಥ ಇದಾರಲ್ವಾ, ಅದೇ ಜಾಗಕ್ಕೆ ಬರ್ತಾರೆ. ಬಂದು ನೋಡಿದ್ರೆ ಅಲ್ಲಿ ನೀಲಾಚಲ ಇರೋದಿಲ್ಲ. ಅರ್ಥ ಆಯ್ತಲ್ಲ? ಆವತ್ತೇ ಕೊನೆ ನೀಲಾಚಲನ ದರ್ಶನ ಎಲ್ಲರಿಗೂ ಆವತ್ತೇ ಕೊನೆ ಆಗಿರುತ್ತೆ. ಅದಾದ್ಮೇಲೆ ಜಗನ್ನಾಥ ರೂಪ ತಗೊಳ್ಳೋದು. ಅರ್ಥ ಆಯ್ತಲ್ಲ? ಆಮೇಲೆ ಇವ್ರಿಗೆ ಇಂದ್ರದುಮ್ನ ಮಹಾರಾಜರಿಗೆ ತುಂಬಾ ದುಃಖ ಆಗುತ್ತೆ. ದುಃಖ ಆಗ್ಬಿಟ್ಟು ಮತ್ತೆ ಒಂದು ದೊಡ್ಡ ಮಹಾಯಾಗ ಇದೆ, ಇಂದ್ರದುಮ್ನ ಸರೋವರ ಅಂತಿದೆ. ಆ ಸರೋವರದ ಹತ್ರ ಕೂತ್ಕೊಂಡು ದೊಡ್ಡ ಯಾಗ ಮಾಡ್ತಾರೆ. ದೊಡ್ಡ ಯಾಗ, ತಪಸ್ಸು ಎಲ್ಲ ಮಾಡಿದಾಗ ಮತ್ತೆ ಆಕಾಶವಾಣಿಯಾಗಿ ಇವರು ಯಾರು, ಬ್ರಹ್ಮದೇವರು ಬರ್ತಾರೆ. ಬ್ರಹ್ಮದೇವರು ಬಂದಾಗ ಹೇಳ್ತಾರೆ, ಇಲ್ಲ ಪ್ರಭು ನನಗೆ ಈ ತರ ಆಗೋಯ್ತು, ದರ್ಶನ ಕೊಟ್ಟಿಲ್ಲ ಪ್ರಭು ನಮಗೆ
ಇವ್ರು ನನಗೆ ದರ್ಶನ ಕೊಟ್ಟಿಲ್ಲ ಅಂತ ಹೇಳಿದಾಗ, ಸರಿ ಆಯ್ತು ನಿನಗೆ ದರ್ಶನ ಕೊಡ್ತಾರೆ, ನಾನು ಒಂದು ಹೇಳ್ತೀನಿ ಆ ಥರ ಮಾಡಬೇಕು ಅಂತ ಹೇಳಿ ಪ್ರಭು ಅಂತ ಹೇಳಿದಾಗ, ಈ ಮಹೋದಧಿ ಅಂದ್ರೆ ನದಿ ಇದೆಯಲ್ಲ, ನದಿಯಲ್ಲ ಸಮುದ್ರ ಮಹೋದಧಿಯಲ್ಲಿ 3 ಮರದ ದಿಮ್ಮಿಗಳು ಬಂದು ತೇಲ್ಕೊಂಡು ಅಲ್ಲಿ ಸೈಡ್ ದಡದಲ್ಲಿ ಇರುತ್ತೆ, ಅದನ್ನ ನೀನು ತಗೊಂಡ್ಬರ್ಬೇಕು ಅಂತ ಹೇಳಿದಾಗ, ಸರಿ ಪ್ರಭು ಆಯ್ತು ಅಂತ ಹೇಳ್ಬಿಟ್ಟು ಅದು ಕನ್ಸಲ್ ಬರುತ್ತೆ ಅವ್ರಿಗೆ, ಆಯ್ತಲ್ಲ. ಇವರೇ ಹೇಳಿದಂಗೆ ಅವ್ರಿಗೆ ಆಕಾಶವಾಣಿ ಇದು ಬರುತ್ತೆ. ಸರಿ ದಡದಲ್ಲಿ ಹೋಗ್ಬಿಟ್ಟು ನೋಡಿದಾಗ, ಬೆಳಗ್ಗೆ ಹೋಗಿ ನೋಡಿದಾಗ ದಡದಲ್ಲಿ 3 ಮಹಾದಿಮ್ಮಿಗಳು ಬಂದು, ಬೇವಿನ ದಿಮ್ಮಿಗಳು ಬಂದು ಅಲ್ಲಿ ಇರ್ತವೆ. ಅಲ್ಲಿಂದ ಅದನ್ನ ತಗೊಂಡ್ಬಂದು ಗುಂಡೀಚಾ ಟೆಂಪಲ್ ಅಂತಿದೆ, ಅದು ಗುಂಡೀಚಾ ಟೆಂಪಲ್ ಹೇಳ್ತೀವಿ ಇವಾಗ, ಗುಂಡೀಚಾ ಟೆಂಪಲ್ ತಗೊಂಡ್ಬಂದು ಇಡ್ತಾರೆ. ಸರಿ ಆಯ್ತು, ಎಲ್ಲ ಆಯ್ತು, ಮರದ ದಿಮ್ಮಿಗಳು ಬಂದು ಎಲ್ಲ ಆಯ್ತು. ಅದಾದ್ಮೇಲೆ ಏನ್ ಮಾಡ್ಬೇಕು ಅದನ್ನ ಅಂತ ಹೇಳಿದಾಗ ಅವ್ರಿಗೆ ಇದಾಗೋದಿಲ್ಲ. ಮತ್ತೆ ಒಂದು ದೊಡ್ಡ ಮಹಾಯಾಗ ನಡೆಯುತ್ತೆ. ಮಹಾಯಾಗ ನಡೆದಾಗ ಮತ್ತೆ ಆಕಾಶವಾಣಿಯಾಗಿ ಮತ್ತೆ ಇವರು ಕಾಣಿಸ್ಕೊಂತಾರೆ, ಬ್ರಹ್ಮದೇವರು ಕಾಣಿಸ್ಕೊಂಡಾದ್ಮೇಲೆ ಹೇಳ್ತಾರೆ, ನೋಡಿ ನೀಲಾಚಲ ಆವತ್ತಿಗೆ ಕೊನೆ ದರ್ಶನ ಆಗಿದೆ, ಇನ್ನು ಮುಂದೆ ದರ್ಶನ ಆಗಿರೋದು ನಿಮ್ಗೆ ಜಗನ್ನಾಥ ಅಂತ ಹೇಳ್ತಾರೆ. ಪ್ರಭು ನನಗೆ ಜಗನ್ನಾಥ ದರ್ಶನ ನೀಡ್ತಾರೆ, ಸರಿ ಅವರ ರೂಪ ನನಗೆ ಗೊತ್ತಿಲ್ವಲ್ಲ ಪ್ರಭು, ನಾನು ಹೆಂಗೆ ಆ ಮರದ ಮೇಲೆ ಅವ್ರ ರೂಪ ವಿಂಗಡಣೆ ಮಾಡ್ಲಿ ಹೇಳಿ, ಯಾವ ತರ ಏನು ಅಂತ ಹೇಳಿದಾಗ, ಸರಿ ನೀನ್ ಏನು ಮಾಡಿಸೋದೇ ಬೇಡ, ಅವರೇ ಮಾಡಿಸ್ಕೊಂತಾರೆ, ಅವ್ರ ರೂಪನ ಅವರೇ ಮಾಡಿಸ್ಕೊಂತಾರೆ, ನೀನು ಪ್ರಯತ್ನ ಮಾತ್ರ ಮಾಡಲೇಬೇಕು. ಅರ್ಥ ಆಯ್ತಲ್ಲ, ನೀವು ಪ್ರಯತ್ನ ಮಾತ್ರ ಮಾಡಲೇಬೇಕು ಅಂತ ಹೇಳಿದಾಗ, ಸರಿ ಆಯ್ತು ಅಂದ್ಬಿಟ್ಟು ದೊಡ್ಡ ಮಹಾ ಶಿಲ್ಪಿಗಳನ್ನೆಲ್ಲ ಕರೆಸ್ತಾರೆ. ಯಾರಿದ್ರು ನಮ್ಮ ಮಹಾರಾಜರು ಮಹಾಶಿಲ್ಪಿಗಳನ್ನೆಲ್ಲ ಕರೆಸ್ತಾರೆ. ಕರೆಸಿದಾದ್ಮೇಲೆ ಎಲ್ಲರೂ ಬರ್ತಾರೆ. ದಿಮ್ಮಿಗಳನ್ನ ಹೊಡೆದ್ರೆ ಉಳಿ ಬೆಂಡಾಗ್ಬಿಡುತ್ತೆ. ಹೇಳಿ ಕೆತ್ತನೆ ಮಾಡೋ ಉಳಿಗಳಿರ್ತಾವಲ್ಲ, ಎತ್ತ ಮಹಾಶಿಲ್ಪಿಗಳು ಬಂದ್ರೂ ಆ ಉಳಿಗಳು ತುಂಬಾ ಆಳ ಇದಾಗಿರುತ್ತೆ, ಬೆಂಡಾಗ್ಬಿಡ್ತವೆ. ಯಾರು ಒಪ್ಕೊಳ್ಳೋದಿಲ್ಲ, ಸರಿ ನನಗೆ ಆಗೋದಿಲ್ಲ ಅಂತ ಎಲ್ಲರೂ ಹೋಗ್ಬಿಡ್ತಾರೆ. ಒಂದ್ ದಿವಸ ಇವರು ಯಾರು ಬ್ರಹ್ಮದೇವರೇ ಪ್ರತ್ಯಕ್ಷ ಆಗಿ ವಿಶ್ವಕರ್ಮನಾಗಿ ಪ್ರತ್ಯಕ್ಷ ಆಗ್ತಾರೆ. ಬ್ರಹ್ಮನೇ ಅಂತ ಇದ್ದಾರ, ವಿಶ್ವಕರ್ಮನಾಗಿ ಪ್ರತ್ಯಕ್ಷ ಆಗಿ ಇವ್ರು ಗೊತ್ತಾಗಲ್ಲ, ಯಾರಿಗೆ ಇಂದ್ರದುಮ್ನ ಮಹಾರಾಜರು ಗೊತ್ತಾಗೋದಿಲ್ಲ. ಅವರು ಒಂದು ಹ್ಯಾಂಡಿಕ್ಯಾಪ್ ರೂಪದಲ್ಲಿ ಬರ್ತಾರೆ, ವಯಸ್ಸಾಗಿರುತ್ತೆ, ಹ್ಯಾಂಡಿಕ್ಯಾಪ್ ರೂಪದಲ್ಲಿ ವಿಶ್ವಕರ್ಮರು ಬರ್ತಾರೆ. ಯಾರಿಗೆ ಮಹಾರಾಜ ಹತ್ರ ಬರ್ತಾರೆ, ಪ್ರಭು ನಾನು ನಿಮ್ಮ ಶಿಲೆಗಳನ್ನ ನಾನು ತಯಾರು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಇಲ್ಲಪ್ಪ ಇಂದ್ರದುಮ್ನ ಮಹಾರಾಜರ ತಮ್ಮ ಹೇಳ್ತಾರೆ, ನೀನ್ ನೋಡಕ್ಕೆ ಹಿಂಗಿದ್ಯಾ, ನೀನ್ ಹೆಂಗೆ ಮಾಡ್ತೀಯ ಅಂದ್ಬಿಟ್ಟು ಅವ್ರನ್ನ ಸೈಡ್ ಕಳಿಸ್ಬಿಡ್ತಾರೆ. ಡೌಟ್ ಬರುತ್ತೆ, ಇವ್ರಿಗೆ ಆಗೋದಿಲ್ಲ, ಆಗ್ಬಿಡುತ್ತೆ. ಅದಾದ್ಮೇಲೆ ಇವ್ರಿಗೆ ಇಂದ್ರದುಮ್ನ ಮಹಾರಾಜರು ದೂರದಿಂದ ಗಮನಿಸ್ತಾ ಇರ್ತಾರೆ, ಇವರು ಈ ತರ ಮಾಡ್ತಾ ಇರೋದು. ಅದಾದ್ಮೇಲೆ ನೋಡಿ ಏನಾಗುತ್ತೆ ಅಂದ್ರೆ, ಇಂದ್ರದುಮ್ನ ಮಹಾರಾಜರ ಹತ್ರ ಬಂದ್ಬಿಟ್ಟು, ಸರಿ ಆಯ್ತು, ಇಲ್ಲಿ ಇವ್ರಿಗೆ ಒಂದು ಇಷ್ಟು ಜನ ನೋಡ್ಬಿಟ್ಟಿದೀವಿ, ಇನ್ನು ಇವ್ರಿಗೂ ಒಂದು ಚಾನ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಚಾನ್ಸ್ ಕೊಡ್ತಾರೆ. ಇವಾಗ ಸಣ್ಣದೊಂದಿದು ನೋಡಿ, ವಿಶ್ವಕರ್ಮನಿಗೆ ಚಾನ್ಸ್ ಕೊಡ್ತಾರೆ ಇಂದ್ರದುಮ್ನ ಮಹಾರಾಜರು, ಯಾರ ಶಿಲ್ಪಿಗಳನ್ನ ಇದು ಮಾಡೋದು ತಯಾರು ಮಾಡುತ್ತೆ. ಸರಿ ಆಯ್ತು, ಇಂದ್ರದುಮ್ನಿಗೆ ಒಂದು ಷರತ್ತು ಕೊಡ್ತಾರೆ. ಯಾರು ವಿಶ್ವಕರ್ಮರು ಒಂದು ಷರತ್ತು ಕೊಡ್ತಾರೆ ಇಂದ್ರದುಮ್ನಿಗೆ, ಆಯ್ತು ನಾನು ವಿಗ್ರಹಗಳನ್ನ ನಾನು ತಯಾರಣೆ ಮಾಡ್ತೀನಿ, ಅದೇ ಒಂದು ಷರತ್ತು ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಇಂದ್ರದುಮ್ನ ಮಹಾರಾಜರು ಒಪ್ಕೊಳ್ತಾರೆ. ನಿಮ್ ಷರತ್ತು ಏನು ಅಂತ ಕೇಳಿದಾಗ ಇವರು ವಿಶ್ವಕರ್ಮ ಹೇಳ್ತಾರೆ, ನನ್ನನ್ನ 21 ದಿವಸಗಳ ಕಾಲ ಆ ಮರದ ದಿಮ್ಮಿಗಳ ಜೊತೆ ಒಂದು ಕೋಣೆಯಲ್ಲಿ ಬಿಡಬೇಕು, ಆಯ್ತಾ? 21 ದಿವಸ ಕಾಲ ಆ ಮರದ ದಿಮ್ಮಿಗಳ ಜೊತೆ ಒಂದು ಕೋಣೆಯಲ್ಲಿ ಬಿಡಬೇಕು, ಯಾರು ನನ್ನ ಡಿಸ್ಟರ್ಬ್ ಮಾಡಬಾರ್ದು. 21 ದಿವಸ ಆದ್ಮೇಲೆ ನಿಮ್ ಶಿಲೆಗಳು ರೆಡಿ ಆಗಿರುತ್ತೆ, ನೀವು ತಗೋಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಆಯ್ತು ಪ್ರಭು ಅಂತ ಹೇಳ್ಬಿಟ್ಟು ಒಪ್ಕೊಂತಾರೆ. ಇವರು ಇಂದ್ರದುಮ್ನ ಮಹಾರಾಜರ ಹೆಂಡತಿ ಬಂದ್ಬಿಟ್ಟು ಗುಂಡೀಚಾ ಅಂತ ಹೇಳ್ಬಿಟ್ಟು, ಯಾರು ಗುಂಡೀಚಾ ಮಾತಾ ಅಂತ ಹೇಳ್ಬಿಟ್ಟು ಇವರು ಜೊತೆಯಲ್ಲೇ ಇರ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಓಕೆ ಅಂತ ಹೇಳ್ಬಿಟ್ಟು ಎಲ್ಲ ಒಪ್ಕೊಂಡು ಒಂದು ದೊಡ್ಡ ಕೋಣೆ ರೆಡಿ ಮಾಡಿ, ಆ ಕೋಣೆಯಲ್ಲಿ ಮರದ ದಿಮ್ಮಿಗಳನ್ನ ಎಲ್ಲ ಅಲ್ಲಿ ಇಟ್ಬಿಟ್ಟು ಇವ್ರನ್ನ ವಿಶ್ವಕರ್ಮನ ಒಳಗಡೆ ಕಳಿಸಿ ಡೋರ್ ಕ್ಲೋಸ್ ಮಾಡ್ತಾರೆ. ಸರಿ ಆಯ್ತು ಅಂದ್ಬಿಟ್ಟು ಫಸ್ಟಲ್ಲಿ ಸೌಂಡ್ ಬರ್ತಾ ಇರುತ್ತೆ, ಕೆತ್ತನೆ ಮಾಡೋ ಸೌಂಡು ಬರ್ತಾ ಇರುತ್ತೆ, ಏನು ಟಕ್ 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 ಸೌಂಡ್ ಬರ್ತಾ ಇರುತ್ತೆ. ಫಸ್ಟ್ ಡೇ ಬರುತ್ತೆ, ಸೆಕೆಂಡ್ ಡೇ ಬರುತ್ತೆ, ಥರ್ಡ್ ಡೇ ಬರುತ್ತೆ, ಅದೇ ತರ 7 ದಿವಸನೂ ಸೌಂಡ್ ಬರ್ತಾ ಇರುತ್ತೆ. 8th ಡೇ ಸೌಂಡ್ ನಿಂತೋಗ್ಬಿಡುತ್ತೆ. ಅರ್ಥ ಆಯ್ತಾ? 8ನೇ ದಿವಸ ಸೌಂಡ್ ನಿಂತೋಗ್ಬಿಡುತ್ತೆ. ಆಯ್ತು ಏನಾಗಿದೆ, ಸೌಂಡ್ ಬರ್ತಾ ಇಲ್ವಲ್ಲ, 7ನೇ ದಿವಸಕ್ಕೆ ಸ್ಟಾಪ್ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಗುಂಡೀಚಾ ಮಾತಾಗೆ ಡೌಟ್ ಬರುತ್ತೆ.
ಸರಿ ಆಯ್ತು ನೋಡೋಣ. ಮತ್ತೆ 9ನೇ ದಿವಸನೂ ಸೌಂಡ್ ಬರೋದಿಲ್ಲ. ಓ ಇವರು ಊಟ ತಿಂಡಿ ಇರ್ತೀರಾ, ಈ ವಯಸ್ಸಾಗಿರೋರು ತೀರ್ಕೊಂಡ್ಬಿಟ್ಟಿದ್ದಾರೆ, ಇವರಿಲ್ಲ ಅಂತ ಇಲ್ಲಿ ಇವ್ರಿಗೆ ಗುಂಡೀಶ ಮಾತಾಗಿ ಡೋರ್ ಬರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಡೋರ್ಸು ಓಪನ್ ಮಾಡ್ಬಿಡ್ತಾರೆ. ಅರ್ಥ ಆಯ್ತಲ್ಲ? ಡೋರ್ಸು ಓಪನ್ ಆಗ್ಬಿಡುತ್ತೆ. ಆವಾಗ ಅರ್ಧ ಬರ್ಧ ಆಗಿರುವಂತ ಶಿಲೆಗಳು ರೆಡಿ ಆಗಿರುತ್ತೆ. ಅರ್ಥ ಆಯ್ತಲ್ಲ? ನಿಮ್ಗೆ ಗೊತ್ತಲ್ಲ ಜಗನ್ನಾಥ ಯಾವ ರೂಪ ಹೆಂಗಿದ್ದಾರೆ, ರೂಪ ನೋಡಿದ್ದೀರಲ್ವ ನೀವೆಲ್ಲ ಫೋಟೋದಲ್ಲಿ ಎಲ್ಲ. ಅದೇ ತರ ಇವಾಗ ಏನಿದೆಯೋ ಅದೇ ತರ ಶಿಲೆಗಳು ರೆಡಿ ಆಗ್ಬಿಟ್ಟು ಆ ಕೋಣೆಯಲ್ಲಿರುತ್ತೆ. ಅವಾಗ ಬಂದು ನೋಡಿದಾಗ ಇವರು ಇಂದ್ರದುಮ್ನ ಮಹಾರಾಜರಿಗೆ ತುಂಬಾ ದುಃಖ ಆಗುತ್ತೆ. ಏನು ಈ ತರ ಆಯ್ತು, ಅರ್ಧಪದ ಕೆಲಸದಲ್ಲಿ ಕೆಲಸ ನಿಂತೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಆಮೇಲೇನು ಒಂದು ದೊಡ್ಡ ಮಹಾಯಾಗ ನಡೆಯುತ್ತೆ. ಈ ತರ ಆಗೋಗಿರೋದಕ್ಕೆ ದೊಡ್ಡ ಮಹಾಯಾಗ ನಡೆಯುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಮತ್ತೆ ಬ್ರಹ್ಮದೇವರು ಆಕಾಶವಾಣಿಯಾಗಿ ಇವರು ಇಂದ್ರದುಮ್ನ ಮಹಾರಾಜರಿಗೆ ಕಾಣಿಸ್ಕೊಂತಾರೆ. ಇವರು ಕೇಳ್ತಾರೆ, ಇಂದ್ರದುಮ್ನ ಪ್ರಭು ಈ ತರ ಆಗೋಗ್ಬಿಟ್ಟಿದೆ, ಈ ತರ ಆಗೋಗ್ಬಿಟ್ಟಿದೆ, ಶಿಲೆಗಳ ಅರ್ಧದಲ್ಲೇ ನಿಂತೋಗ್ಬಿಟ್ಟಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ಇಲ್ಲ ಇಲ್ಲ, ಶಿಲೆ ಎಲ್ಲೂ ಅರ್ಧದಲ್ಲಿ ನಿಂತೋಗಿಲ್ಲ, ಕರೆಕ್ಟಾಗಿ ಎಲ್ಲ ರೆಡಿ ಆಗಿದೆ. ಜಗನ್ನಾಥನಿಗೆ ಯಾವ ರೂಪ ಬೇಕು ಅಂತ ಜಗನ್ನಾಥನೇ ಅದೇ ತರ ಮಾಡಿಸ್ಕೊಂಡಿದ್ದಾರೆ, ಇದು ಕರೆಕ್ಟ್ ಆಗಿದೆ, ನೀವು ಇದೇ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳಿದಾಗ ಸರಿ ಅಂದ್ಬಿಟ್ಟು ಎಲ್ಲ ಆದ್ಮೇಲೆ ಇವರು ಇಂದ್ರದುಮ್ನ ಮಹಾರಾಜರು ಇವ್ರ ಹತ್ರ ಒಂದು ಮಾತು ತಗೊಂತಾರೆ, ಬ್ರಹ್ಮದೇವರ ಹತ್ರ ಮಾತು ತಗೊಂತಾರೆ, ಪ್ರಭು ನಾವು ಪ್ರತಿಷ್ಠಾಪನೆ ಮಾಡೋದಲ್ಲ, ನೀವೇ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾತು ತಗೊಂತಾರೆ. ಸಾಕ್ಷಾತ್ ಬ್ರಹ್ಮನೇ ಬಂದ್ಬಿಟ್ಟು ಈ ಜಗನ್ನಾಥ ವಿಗ್ರಹಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ನೋಡಿ, ಎಲ್ಲೇ ಆಗಲಿ ನಮ್ಮ ಇದರಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಡೆ ಕಲ್ಲು ವಿಗ್ರಹ ಮತ್ತೆ ಈ ಪಂಚಲೋಹದ ವಿಗ್ರಹಗಳು ಎಲ್ಲಾ ಕಡೆ ನೋಡಿರ್ತೀರಾ. ಇಡೀ ಪ್ರಪಂಚದಲ್ಲಿ ಇರೋದು ಜಗನ್ನಾಥ ಮಾತ್ರನೇ ಮರದ ವಿಗ್ರಹಗಳು. ಮತ್ತೆ ಆಯ್ತಲ್ಲ, ಜಗನ್ನಾಥ, ಸುಭದ್ರ, ಬಲರಾಮ ಮತ್ತೆ ಇನ್ನೊಬ್ರು ಇದ್ದಾರೆ ಅವ್ರ ಜೊತೆ. ನಿಮ್ಗೆ ಗೊತ್ತಿರೋದು ಮೂವರೇನ, ಇನ್ನೊಬ್ರು ಇರೋದು ಗೊತ್ತಾ? ಮೂವರೇನ? ಆಕ್ಚುಲಿ 4 ಜನ ಇದ್ದಾರೆ ಒಳಗಡೆ, 4 ಜನ ಇದ್ದಾರೆ. ಸುದರ್ಶನ ಚಕ್ರ ಅಲ್ಲ, ಹೇಳ್ತೀನಿ ಅದನ್ನು ಸ್ಟೋರಿ ಹೇಳ್ತಾ ಹೋಗ್ತೀವಿ. ಸುದರ್ಶನ ಇದ್ದಾರೆ. ಸುದರ್ಶನ ಬಂದ್ಬಿಟ್ಟು ಇಲ್ಲಿ ಗದೆ ರೂಪದಲ್ಲಿ ಇರ್ತಾರೆ. ಜಗನ್ನಾಥನ ಲೆಫ್ಟ್ ಹ್ಯಾಂಡ್ ಹಿಂಗಿರ್ತಾರೆ ಜಗನ್ನಾಥ. ಜಗನ್ನಾಥ ಬಂದ್ಬಿಟ್ಟು ಹಿಂಗಿರ್ತಾರೆ, ಸರಿನಾ? ಹಿಂಗಿರೋ ಜಗನ್ನಾಥ ಕಣ್ಣು ಪುತ್ರ ಅಂತ ಆಯ್ತಲ್ಲ. ವಾಯುಪುತ್ರ ಅಂದ್ರೆ ಹೆವಿ ಫಾಸ್ಟ್, ಯಾವ್ದಾರಿಂದ ಫಾಸ್ಟ್. ಸುದರ್ಶನ ಕೂಡ ಇಲ್ಲ, ಅವ್ರ ಮುಂದೆ ಅಷ್ಟು ಫಾಸ್ಟ್ ಇರ್ತಾರೆ. ಎಲ್ಲ ಮುಗಿಸ್ಕೊಂಡ್ಬಂದ್ರೆ ಸರಿ ಆಯ್ತು, ನೀನು ಆಂಜನೇಯನಿಗೆ ಅವಮಾನ ಮಾಡಿದ್ಯಾ, ಆವಾಗ ನಿಮ್ಗೊಂದು ಶಿಕ್ಷೆ ಆಗ್ಲೇಬೇಕು ಅಂತ ಆಯ್ತಾ. ನಿಮ್ಗೆ ಶಿಕ್ಷೆ ಆಗ್ಲೇಬೇಕು. ಇನ್ಮೇಲಿಂದ ನೀನ್ ನನ್ನ ಕೈಯಲ್ಲಿ ಇರೋಂಗಿಲ್ಲ, ರೈಟ್ ಹ್ಯಾಂಡ್ ಅಲ್ಲಿ ನೀನು ಇರೋಂಗಿಲ್ಲ ಅಂತ ಹೇಳ್ಬಿಟ್ಟು ಇವರು ಒಂದು ಶಿಕ್ಷೆ ನೀಡ್ತಾರೆ ಜಗನ್ನಾಥ. ಇವ್ರಿಗೆ ಸುದರ್ಶನ ತುಂಬಾ ದುಃಖ ಆಗ್ಬಿಡುತ್ತೆ. ಈ ಸುದರ್ಶನ ಏನಂದ್ರೆ ರೈಟ್ ಹ್ಯಾಂಡ್. ಜಗನ್ನಾಥ ಅಂದ್ರೆ ಇಡೀ ವರ್ಲ್ಡ್, ಏನ್ ಹೇಳಿ, ಬ್ರಹ್ಮಾಂಡ ನಾಯಕ ಅಂತ ಆಯ್ತಲ್ಲ. ಲಾರ್ಡ್ ಆಫ್ ಯೂನಿವರ್ಸ್ ಅಂದ್ರೆ ಪ್ರಪಂಚಕ್ಕೆ ಲಾರ್ಡ್. ಅಂತವ್ರ ಕೈಯಲ್ಲಿ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಅಹಂಕಾರ, ಯಾರಿಗೆ? ಸುದರ್ಶನಿಗೆ. ಎಲ್ಲರ ಹತ್ರ ಅಹಂಕಾರ ತೋರಿಸ್ಕೊಂತ ಇದ್ದೇನೆ ಅಂತ ಹೇಳ್ಬಿಟ್ಟು ಜಗನ್ನಾಥ ಇವ್ರಿಗೆ ಒಂದು ಶಿಕ್ಷೆ ನೀಡ್ತಾರೆ. ಏನಂತ ಅಂದ್ರೆ, ಇನ್ಮೇಲಿಂದ ನೀವು ನನ್ನ ಕೈಯಲ್ಲಿರೋದಿಲ್ಲ, ನನ್ನ ಎಡಭಾಗದಲ್ಲಿ ಒಂದು ಇದು ಗದೆಯಾಗಿ ನೀವು ದರ್ಶನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಶಿಕ್ಷೆ ಕೊಡ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಸುದರ್ಶನ ತುಂಬಾ ದುಃಖದಿಂದ ಜಗನ್ನಾಥನ, ಪ್ರಭು ನನ್ನ ಕ್ಷಮಿಸ್ಬಿಡಿ, ಈ ತರ ಯಾವತ್ತೂ ಆಗೋದಿಲ್ಲ, ನಾನು ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು ಗೋಳಾಡ್ತಾ ಇರ್ತಾರೆ. ಯಾರು? ಸುದರ್ಶನ ಜಗನ್ನಾಥ ಹತ್ರ. ಸರಿ, ಇವರು ಗೋಳಾಟ ಕೇಳಿದಿರ ಸುದರ್ಶನ, ಇವರು ಜಗನ್ನಾಥ ಏನ್ ಮಾಡ್ತಾರೆ, ಸರಿ ಆಯ್ತು, ನೀನು ನಿನ್ಗೆ ಒಂದು ಶಿಕ್ಷೆನೂ ಕೊಡ್ತೀನಿ, ಒಂದು ವರಾಣ ಕೊಡ್ತೀನಿ ಅಂತ ಹೇಳಿದಾಗ ಏನ್ ಹೇಳ್ತಾರೆ ಅಂತ, ಇನ್ಮೇಲಿಂದ ನನ್ನ ದೇವಸ್ಥಾನದ ಗೋಪುರದ ಮೇಲೆ ಸುದರ್ಶನ ಚಕ್ರವಾಗಿ ಅಲ್ಲಿ ನನ್ನ ಭಕ್ತಾದಿಗಳಿಗೆ ದರ್ಶನ ನೀಡಬೇಕು ಅಂತ ಹೇಳ್ಬಿಟ್ಟು ನಿನ್ನ ದರ್ಶನ ಮಾಡಿದ್ರೆ ನನ್ನನ್ನು ದರ್ಶನ ಮಾಡ್ದಂಗೆ ಅಂತ ಹೇಳ್ಬಿಟ್ಟು ಸುದರ್ಶನಗೆ ಒಂದು ವಾರ ಕೊಡ್ತಾರೆ. ಆವತ್ತಿಂದ ಪಾಪಲ್ಲಿ ಸುದರ್ಶನ ಬಂದು ಕೂತ್ಕೊಂಡ್ತಾರೆ. ಅರ್ಥ ಆಯ್ತಲ್ಲ? ಅದು ನೀಲಚಕ್ರ ಅಂತ ಹೇಳ್ಬಿಟ್ಟು ಸುದರ್ಶನಿಗೆ ಹೆಸರು ಬರುತ್ತೆ. ಅವತ್ತು ನೀಲಚಕ್ರ ಅಂದ್ಬಿಟ್ಟು ಸುದರ್ಶನಿಗೆ ಹೆಸರು. ಅದು ನೋಡಿ 8 ಟೈಪ್ಸ್ ಆಫ್ ಮೆಟಲ್ಸ್ ಅಂದ್ರೆ 8 ಅಷ್ಟಧಾತು ಅಂತ ಹೇಳ್ಬಿಟ್ಟು, ಧಾತು ಅಂತ ಹೇಳ್ಬಿಟ್ಟು ಅದು ಮೆಟಲ್ಸ್, ಎಲ್ಲಾ ಮೆಟಲ್ಸ್ ಸೇರಿ ಅದನ್ನ ಚಕ್ರ ತಯಾರು ಮಾಡಿರ್ತಾರೆ. ಅದು ಬಂದ್ಬಿಟ್ಟು 11 ಟನ್ಸ್, 11 ಟನ್ ಇರುತ್ತೆ.
11 ಟನ್ನು 10 ಅಡಿ 10.5 ಅಡಿ ಉದ್ದ ಚಕ್ರ. ನೀವು ನೋಡಕ್ಕೆ ಚಿಕ್ಕದಾಗಿ ಕಾಣಿಸುತ್ತೆ ಇಲ್ಲಿ, ಅಲ್ಲಿ ಹತ್ತಾರೆ ನಿಮ್ಗೆ ಗೊತ್ತಾಗುತ್ತೆ. 10.5 ಅಡಿ ಉದ್ದ ಇದೆ ಆ ತರ ಟೆಂಪಲ್ ನೋಡಿ. 240 ಅಡಿ ಗೋಪುರ ಇರೋದು, ಸರಿನಾ? 240 ಅಡಿ ಗೋಪುರನ ಹಂಗೆ ಏನು ಮೆಟ್ಲು ಏನು ಸಹಾಯ ಇದ್ರೆ ಹತ್ಬಿಟ್ಟು ಡೈಲಿ ಫ್ಲಾಗ್ ಹಾಯಿಸ್ಟ್ ಮಾಡ್ತಾರೆ. ಆ ಥರ ಇವ್ರಿಗೆ ವರ ಬರುತ್ತೆ ಮತ್ತೆ ಒಂದು ಶಿಕ್ಷಣ ಬರುತ್ತೆ. ಆವತ್ತಿಂದ ಸುದರ್ಶನ ಬಂದ್ಬಿಟ್ಟು ಜಗನ್ನಾಥನ ಪಕ್ಕದಲ್ಲಿ ಗದೆಯಾಗಿ ದರ್ಶನ ನೀಡ್ತಾರೆ. ಇವತ್ತು ಅಷ್ಟೇ ನೀವೆಲ್ಲಾರು ಜಗನ್ನಾಥ ಫಸ್ಟ್ ನೀವು ಹೋಗ್ತಾನೆ ಕಾಣಿಸೋದು ಸುಭದ್ರಾ ಮಾತೆ. ಅದು ಅವ್ರ ಲೆಫ್ಟ್ ಸೈಡ್ ಅಲ್ಲಿ ಜಗನ್ನಾಥ ಇರ್ತಾರೆ, ಅವ್ರ ರೈಟ್ ಸೈಡ್ ಅಲ್ಲಿ ಸುಭದ್ರಾ ರೈಟ್ ಸೈಡ್ ಅಲ್ಲಿ ಬಲರಾಮ ಇರ್ತಾರೆ. ಇವರು ಜಗನ್ನಾಥ ಲೆಫ್ಟ್ ಹ್ಯಾಂಡ್ ಹಿಂಗಿರುತ್ತಲ್ವಾ, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಲ್ಲಿ ನಿಲ್ಸಿರ್ತಾರೆ ಗದೆ. ಅವರು ಸುದರ್ಶನ, ಅವ್ರನ್ನೂ ದರ್ಶನ ಮಾಡ್ಬೇಕು ನೀವು, ಅವರೆಲ್ಲರೂ ದರ್ಶನ ಮಾಡೋದ್ರಿಂದ ನಿಮ್ಗೆ ದರ್ಶನ ಆಗಿದೆ ಅಂತ ಅರ್ಥ. ಸರಿ, ಇವಾಗ ಒಂದು 2 ನಿಮಿಷ ಕೀರ್ತನೆ ಮಾಡಿಸ್ತಾರೆ, ಅದಾದ್ಮೇಲೆ ಹೇಗೆ ಇದೇ ತರ ಗೋವಿಂದ ಜಯ ಜಯ ಗೋಪಾಲ ಜಯ ಜಯ ಅಂತ ಹಾಡ್ಕೊಂಡು ತುಂಬಾ ಒಂದು ಖುಷಿಯಿಂದ ಹಾಡ್ಕೊಂಡು ವೀಣೆ ನುಡಿಸ್ತಾ ನಾಲ್ಕು ಹೋಗ್ತಾ ಇರ್ತಾರೆ. ಹೀಗೆ ಹೋಗ್ತಾ ಇದ್ದಾಗ ಕೈಲಾಸ ಕಡೆ ಹಾಗೆ ಹೋಗ್ತಾ ಇರ್ತಾರೆ. ಶಿವನ ದರ್ಶನ ಪಡೀತಾರೆ. ಶಿವ ಅವರು ಅಲ್ಲಿ ಧ್ಯಾನದಲ್ಲಿ ಕೂತ್ಕೊಂಡಿರ್ತಾರೆ. ಆದ್ರೆ ನಾಲ್ಕು ಅಷ್ಟು ಸಂತೋಷವಾಗಿರೋದನ್ನ ನೋಡ್ಬಿಟ್ಟು ಏನಂತಾರೆ, ಶಿವ ಬನ್ನಿ ಇಲ್ಲಿ, ಇದು ಏನು ಇಷ್ಟು ಸಂತೋಷವಾಗಿರೋ ಕಾರಣ ಏನು ಅಂತ ಕೇಳಿದಾಗ ಅವಾಗ ನಾಲ್ಕು ಹೇಳ್ತಾರೆ, ನಾನು ಈ ತಾರೆ ವೈಕುಂಠಕ್ಕೆ ಹೋಗಿದ್ದೆ, ವೈಕುಂಠದಲ್ಲಿ ನಾರಾಯಣನ ನೋಡಿದೆ, ಅವರು ಪ್ರಸಾದ ಅಂದ್ರೆ ಊಟ ಮಾಡ್ತಾ ಇದ್ರು ಅಂತ, ಭೋಗ ಸೇವನೆ ಮಾಡ್ತಾ ಇದ್ರು. ಸೊ ಅದರಲ್ಲಿ ನನಗೊಂದು ಕೈ ತುತ್ಕೊಂಡ್ರು, ಒಂದಿಷ್ಟು ಕೊಟ್ಟರು. ಆ ಒಂದು ಪ್ರಸಾದವನ್ನು ಸ್ವೀಕರಿಸಿದ ನಾನು ಒಂದು ಹಬ್ಬ ತಿಂದಿದ್ದಕ್ಕೆ ಇಷ್ಟೊಂದು ಖುಷಿ, ಇಷ್ಟೊಂದು ಒಂಥರ ಕಂಟೆಂಟ್ಮೆಂಟ್ ಅಂತಾರಲ್ಲ ಆ ಥರ ಒಂದು ತುಂಬಾನೇ ಹಗುರವಾಗಿರೋ ಮನಸ್ಸು, ಮತ್ತೆ ತುಂಬಾ ಸಂತೋಷವಾಗಿರೋ ಒಂದು ವಾತಾವರಣ ನನ್ನ ಹೃದಯದಲ್ಲಿ ಒಂದು ನೆಲೆಯಾಗಿದೆ. ಸೊ ಇದು ತುಂಬಾನೇ ಚೆನ್ನಾಗಿರುವಂತ ಒಂದು ಫೀಲಿಂಗು. ನನಗೆ ಒಂಥರ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ಕೊಂಡಾಗ ಆಯ್ತು, ಮತ್ತೆ ನಾನು ಈ ತರ ಒಂದು ಖುಷಿ ಅನುಭವಿಸ್ಬೇಕು ಅಂತ ಶಿವ ಮತ್ತೆ ವೈಕುಂಠಕ್ಕೆ ಹೋಗಿ ಕೇಳ್ಕೊಂತಾರೆ ನಾರಾಯಣ, ಇದು ನಾನು ನಾರಮುನಿ ಏನ್ ಹೇಳಿದ್ರು ಅದೆಲ್ಲ ಕೇಳ್ಪಟ್ಟೆ, ನಾನು ನಿಮ್ಗೆ ನಿಮ್ಮ ಪ್ರಸಾದ ನನಗೂ ಒಂದು ಸ್ವೀಕರಿಸಕ್ಕೆ ಅನುಮತಿ ಕೊಡಿ ಅಂತ ಕೇಳಿದಾಗ ಅವ್ರ ಊಟ ಆಗಿ ಆಲ್ಮೋಸ್ಟ್ ಆಗೋಗಿತ್ತು. ಒಂದೇ ಒಂದು ಗ್ರೇನ್ ಇತ್ತು, ಒಂದೇ ಒಂದು ಅಗಲಿತ್ತು. ಸೊ ಆ ಅಗಲನ್ನ ಶಿವನ್ ಕೊಡ್ತಾರೆ. ಶಿವ ಒಂದು ಅಗಲು ಅನ್ನ ಇಮಿಡಿಯೇಟ್ಲಿ ಸೇವಿಸ್ತಾರೆ. ಅವ್ರಿಗೂ ಅಷ್ಟು ಖುಷಿ ಆಗುತ್ತೆ. ಅಷ್ಟು ಖುಷಿ ಆಗಿ ಅವರು ನೃತ್ಯ ಮಾಡ್ತಾರೆ. ಯಾವ ನೃತ್ಯ ಹೇಳಿ ಅವ್ರು ಮಾಡೋದು? ತಾಂಡವ ನೃತ್ಯ ಮಾಡ್ತಾರೆ. ಸೊ ತಾಂಡವ ನೃತ್ಯ ಮಾಡುವಾಗ ಏನಾಗುತ್ತೆ, ಎಲ್ಲ ಡಿಸ್ಟ್ರಕ್ಷನ್ ಶುರು ಆಗುತ್ತೆ ಎಲ್ಲ ಭೂಮಿಯಲ್ಲಿ. ಸೊ ಪಾರ್ವತಿ ದೇವಿ ಈ ಜಗನ್ಮಾತೆ ಅವ್ರಿಗೆ ಒಂಥರ ಇದಾಗುತ್ತೆ, ಏನು ಇದು ಈಶ್ವರ ಆಲ್ ಆಫ್ ಸಡನ್ ಈ ತರ ಮಾಡ್ತಾ ಇರೋಲ್ಲ ಅಂತ ಹೋಗಿ ಕೇಳ್ಕೊಂಡಾಗ ಅವರು ಮತ್ತೆ ವಾಪಸ್ ಅವರ ಇದರ ಸ್ಥಿತಿಗೆ ಬಂದು ಹೇಳ್ತಾರೆ, ಹೇ ಪಾರ್ವತಿ ದೇವಿ, ಈ ತರ ನಾನು ವೈಕುಂಠಕ್ಕೆ ಹೋಗಿದ್ದೆ, ನಾಲ್ಕುನಿ ಸಿಕ್ಕಿದ್ರು, ನಾಲ್ಕುನಿ ಕಡೆಯಿಂದ ನಾನು ವೈಕುಂಠಕ್ಕೆ ಹೋಗಿದ್ದೆ, ವೈಕುಂಠದಲ್ಲಿ ಈ ತರ ನನ್ನ ಪ್ರಸಾದ ಸ್ವೀಕರಿಸಿದೆ. ಪ್ರಸಾದ ಆದ್ಮೇಲೆ ನಾನು ತುಂಬಾ ಖುಷಿ ಆಯ್ತು ನನಗೆ. ಸೊ ಹಾಗಾಗಿ ನಾನು ಈ ತಾಂಡವ ನೃತ್ಯ ಶುರು ಮಾಡಿದೆ ಅಂತ ಹೇಳ್ಕೊಂಡಾಗ ಜಗನ್ಮಾತೆ ಮಹಾ ದುರ್ಗಾದೇವಿ ಪಾರ್ವತಿ ಮಾಯಿ ಬಂದು ವೈಕುಂಠ ಮತ್ತೆ ಬಂದು ಕಂಪ್ಲೇಂಟ್ ಮಾಡ್ತಾರೆ ವಿಷ್ಣುಗೆ, ನೀವು ಎಲ್ಲ ನಾಲ್ಕು ಖುಷಿ ಪಡಿಸ್ದೆ, ನನ್ನ ಪತಿದೇವರು ಶಿವನ್ ಖುಷಿ ಪಡಿಸ್ದೆ, ಈಗ ನನಗೂ ನೀನು ಮಹಾಪ್ರಸಾದ ನೀಡಬೇಕು. ನನಗ್ ಮಾತ್ರ ಅಲ್ಲ, ನನ್ನ ಮಕ್ಕಳು, ಇಡೀ ನಾವೆಲ್ಲರೂ ಜಗನ್ಮಾತೆಯ ಮಕ್ಕಳು ಅಲ್ವಾ? ಸೊ ನನ್ನ ಮಕ್ಕಳಿಗೆಲ್ಲರೂ
ನೀನು ಪ್ರಸಾದ ಕೊಡಲೇಬೇಕು ಅಂತ ಕೇಳ್ಕೊಂಡಾಗ ಆಯಿತು ತಥಾಸ್ತು ಅಂತ ಹೇಳ್ಬಿಟ್ಟು ನಾನು ಈ ಕ್ಷೇತ್ರ, ಈ ಮೋಕ್ಷದಾಯಕ ಕ್ಷೇತ್ರ, ಇದು ಜಗನ್ನಾಥ್ ಪುರಿ ನಾನು ಬರ್ತೀನಿ, ಇದೇ ಒಂದು ರೂಪ ತಾಳ್ತೀನಿ. ಇವಾಗೇನು ಸ್ಟೋರಿ ಹೇಳಿದ್ರು ನೀಲಾಚಲ ಮಹಾದೇವರು ಜಗನ್ನಾಥ್ ಹೇಗಾದ್ರು ಅಂತ, ಸೊ ಆ ಒಂದು ರೂಪದಲ್ಲಿ ಬರ್ತೀನಿ. ಈ ಒಂದು ಕ್ಷೇತ್ರ ಅನ್ನ ಕ್ಷೇತ್ರ ಅಂತ ಕೇಳ್ಬಿಡುತ್ತೆ. ಸೊ ನನಗೆ 56 ಐಟಮ್ಸ್ ದಿನಾಗ್ಲೂ ಆಫರ್ ಮಾಡ್ತಾರೆ ಒಂದೊಂದು ಟೈಮು. ಸೊ ಅಷ್ಟು ಏನು ಪ್ರಸಾದ ಭೋಗ ಆಫರ್ ಮಾಡ್ತಾರೋ, ನೈವೇದ್ಯಕ್ಕೆ ಇಡ್ತಾರೋ, ಅದನ್ನ ನಿಮ್ಮ ಮುಂದೆನೂ ಇಟ್ಬಿಟ್ಟು ನೀವು ನೈವೇದ್ಯ ಮಾಡಿ ಅದು ನಿಮ್ಮ ಮಕ್ಕಳು ಆದಂತ ನಮಗೆಲ್ಲರಿಗೂ ಸೇವೆ ಮಾಡೋಕ್ಕೆ ಒಂದು ಲಾಭ ಸಿಗುತ್ತೆ ಅಂತ ಹೇಳ್ಬಿಟ್ಟು ಜಗನ್ನಾಥ ಕೇಳ್ಕೊಂಡು ಈ ಥರ ಒಂದು ಜಗನ್ನಾಥಪುರಿ ಕ್ಷೇತ್ರದಲ್ಲಿ ಅವರು ಬಂದು ನೆಲೆ ಮಾಡ್ತಾರೆ. ಇದು ಅನ್ನ ಕ್ಷೇತ್ರನೂ ಸರಿ, ಮೋಕ್ಷದಾಯಕ ಕ್ಷೇತ್ರನೂ ಸರಿ. ಇವ್ರು ಹೇಳಿದಂಗೆ ಇವರ ಅನ್ನಕ್ಷೇತ್ರ ನೋಡಿ, ಇಲ್ಲಿ ಪಾರ್ವತಿ ದೇವಿ 108 ಶಕ್ತಿ ಪೀಠದಲ್ಲಿ ಟೆಂಪಲ್ ಒಳಗಡೆ ಒಂದು ಶಕ್ತಿ ಪೀಠ ಇದೆ. ಯಾವುದು ಅಂದ್ರೆ ವಿಮಲಾ ದೇವಿ ಶಕ್ತಿ ಪೀಠ. ಪಾರ್ವತಿ ದೇವಿ ಬಂದ್ಬಿಟ್ಟು ವಿಮಲಾ ದೇವಿಯಾಗಿ ಇಲ್ಲಿ ನೆಲೆಸ್ತಾರೆ. ಜಗನ್ನಾಥನ ನೈವೇದ್ಯ ಆಗಿದ್ದು ಮರುಕ್ಷಣನೇ ಅಲ್ಲಿರೋ ನೈವೇದ್ಯ ಎಲ್ಲಾನು ವಿಮಲಾ ದೇವಿ ಹತ್ರ ಹೋಗುತ್ತೆ. ಅಲ್ಲಾದ್ಮೇಲೆ ಅವ್ರಿಗೆಲ್ಲ ನೈವೇದ್ಯ ಆದ್ಮೇಲೆ ಮತ್ತೆ ನಮ್ಮ ಹತ್ರ ಬರುತ್ತೆ ಪ್ರಸಾದ. ಅರ್ಥ ಆಯ್ತಲ್ಲ? ಅಂತ ಮಹಾದೇವಿನೇ ತಪಸ್ಸು ಮಾಡಿ ಈ ತರ ಪ್ರಸಾದನ ಪಡೆಯೋಕೆ ಅಷ್ಟೊಂದು ಕಷ್ಟಪಟ್ಟಿರೋರು, ನಾವು ಬಂದು ಈಸಿಯಾಗಿ ಪ್ರಸಾದ ತಗೊಂಡು ಹೋಗ್ಬಿಡ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಅಷ್ಟು ನಮಗೋಸ್ಕರ ಅಷ್ಟು ಇದು ಮಾಡಿದ್ದಾರೆ. ಆ ಮಹಾಪ್ರಸಾದಕ್ಕೆ ನಾವು ಅಷ್ಟೊಂದು ಗೌರವ ಕೊಡಬೇಕು. ಆಯ್ತಾ? ಒಳಗಡೆ ನಾವೆಲ್ಲ ಕರ್ಕೊಂಡು ಹೋಗ್ತೀವಿ, ಎಲ್ಲ ಕಡೆನೂ ತೋರಿಸ್ತೀವಿ. ಮಹಾಪ್ರಸಾದ ನೋಡಿ ಯಾರು ಅಷ್ಟೇ ವೇಸ್ಟ್ ಮಾಡಬಾರ್ದು. ಅರ್ಥ ಆಯ್ತಲ್ಲ? ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದು ಸಾರಿ ಆಗಲಿ ಜಗನ್ನಾಥನ ಮಹಾಪ್ರಸಾದ ಸೇವನೆ ಮಾಡಬೇಕು. ಅರ್ಥ ಆಯ್ತಲ್ಲ? ಇವಾಗ ಕ್ರಿಶ್ಚಿಯನ್ನು ಅವರು ಇದಕ್ಕೆ ಹೋಗ್ತಾರೆ, ಮುಸ್ಲಿಮ್ಸ್ ಅವ್ರು ಮೆಕ್ಕಾ ಮೇಲೆ ಹೋಗ್ತಾರೆ, ಕ್ರಿಶ್ಚಿಯನ್ಸ್ ಎಲ್ಲ ಯಾವ ಕಂಟ್ರಿಗೆ ಹೋಗ್ತಾರೆ ಕ್ರಿಶ್ಚಿಯನ್ ಆದ್ಮೇಲೆ. ಹಾಗೆ ಹಿಂದೂ ಆದ್ರೆ, ಸನಾತನಿ ಆದ್ರೆ ಜಗನ್ನಾಥನ ದರ್ಶನ ಒಂದ್ಸರಿಯನ್ನ ಮಾಡಲೇಬೇಕು. ಅರ್ಥ ಆಯ್ತಲ್ಲ? ಇಲ್ಲಿ ಟೆಂಪಲ್ ಅಲ್ಲಿ ಓನ್ಲಿ ಹಿಂದೂಸ್ ಮಾತ್ರ ಎಂಟ್ರಿ, ನೋ ಎಂಟ್ರಿ ಫಾರ್ ಈ ಮುಸ್ಲಿಮ್ಸ್ ಅಂಡ್ ಇವ್ರಿಗೆ, ಯಾರಿಗೆ ಕ್ರಿಶ್ಚಿಯನ್ಸ್ ಅಂಡ್ ಫಾರಿನರ್ಸ್ ಅಲ್ಲಿ ಯಾರಿಗೂ ಎಂಟ್ರಿ ಇಲ್ಲ ಹಂಗೆ ಹೇಳ್ತಾರೆ. ಅದಕ್ಕೆ ಜಗನ್ನಾಥ ಏನ್ ಮಾಡ್ತಾರೆ ಅಂದ್ರೆ ಬರೀ ನಮಗೆ ಮಾತ್ರ ದರ್ಶನ ಒಳಗಡೆ ಕೊಡ್ತಾರೆ, ಇವ್ರಿಗೆಲ್ಲ ದರ್ಶನ ಮಾಡಕ್ಕೆ ಜಗನ್ನಾಥನೇ ಹೊರಗಡೆ ಬರ್ತಾರೆ ವರ್ಷಕ್ಕೊಂದ್ಸರಿ. ಅರ್ಥ ಆಯ್ತಲ್ಲ? ನಾನೇ ಬರ್ತೀನಿ ನಿಮ್ಗೋಸ್ಕರ ಅಂತ ಹೇಳ್ಬಿಟ್ಟು ಜಗನ್ನಾಥ ವರ್ಷಕ್ಕೆ ಒಂದು ಸರಿ ಹೊರಗಡೆ ಬರ್ತಾರೆ. ಆ ಸ್ಟೋರಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಯಾಕೆ ಬರ್ತಾರೆ, ಏನು, ಹೆಂಗೆ, ಏನು ಅಂತ ನೋಡಿ. ಇಂದ್ರದುಮ್ನ ಮಹಾರಾಜರ ಹೆಂಡತಿ ಹೆಸರು ಏನ್ ಹೇಳಿದ್ರೆ ಹೇಳಿದ್ರಲ್ಲ, ಗುಂಡೀಚಾ ಮಾತ. ಅಂದ್ರೆ ಇವರು ಯಶೋಧ ಮಾತೆ. ಯಾರಿಗೆ? ಜಗನ್ನಾಥಗೆ ಯಶೋಧ ಅಂದ್ರೆ ಅವ್ರ ತಾಯಿ ತರ. ಯಾರು? ಗುಂಡೀಚಾ ಮಾತೆ ಅವ್ರ ತಾಯಿ ತರ. ಇದು ಹೆಂಗೆ ಅವ್ರ ತಾಯಿ ಯಾವ ತರ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ನೋಡಿ. ಗುಂಡೀಚಾ ಮಾತಾಗಿ ಮಕ್ಕಳಿರೋದಿಲ್ಲ, ಮಕ್ಕಳಿರೋದಿಲ್ಲ. ಇದೆಲ್ಲ ಪ್ರತಿಷ್ಠಾಪನೆ ಎಲ್ಲ ಆದ್ಮೇಲೆ ಒಂದು ಬೇಡಿಕೆ ಇದು ಮಾಡ್ಕೊತಾರೆ ಜಗನ್ನಾಥ ಹತ್ರ, ಪ್ರಭು ನನ್ನ ಮಕ್ಕಳಿಲ್ಲ, ನನಗೆ ಮಕ್ಕಳಾಗೋ ಥರ ಒಂದು ವರಗಳು ಅಂತ ಹೇಳಿದಾಗ ಇಷ್ಟೊಂದು ದಿವಸ ಆ ಥರ ಒಂದು ಪೂಜೆ ಸಲ್ಲಿಸ್ತಾ ಇರ್ತಾರೆ. ಒಂದು ದಿವಸ ಜಗನ್ನಾಥ ಪ್ರತ್ಯಕ್ಷ ಆಗ್ಬಿಟ್ಟು ಗುಂಡೀಚಾ ಮಾತಾಗಿ ಹೇಳ್ತಾರೆ, ಆ ಮಾತೆ ನಿಮ್ಗೆ ಈ ಮಕ್ಕಳು ಯಾಕೆ ಬೇಕು? ನಾವೇ ಮೂವರು ಇದೀವಲ್ವ ಇಲ್ಲಿ, ನಿಮ್ಮ ಮಕ್ಕಳಿಗೆ ಯಾವ ಥರ ಸೇವೆ ಮಾಡಬೇಕು ನಮಗೆ ಅದೇ ಥರ ಸೇವೆ ಮಾಡು. ನಿನ್ನ ಮನೆಗೆ ವರ್ಷಕ್ಕೆ ನಾನು ಒಂದ್ಸರಿ ಬರ್ತೀನಿ, ಆವತ್ತು ನನಗೆ ನಿಮ್ಮ ಮಕ್ಕಳಿಗೆ ಏನೇನು ಥರ ತಿಂಡಿಗಳು ಮಾಡಬೇಕು, ಯಾವ್ಯಾವ ಥರ ಸೇವೆ ಮಾಡಬೇಕು ಅಂದ್ಕೊಂಡಿದ್ದೆ ಅದೇ ಥರ ನಮ್ಗೆ ಸೇವೆ ಮಾಡು. ವರ್ಷಕ್ಕೆ ಒಂದ್ಸರಿ ಬಂದು ಒಂದು ವಾರ ನಿನ್ನ ಮನೆಯಲ್ಲಿ ಇದ್ಬಿಟ್ಟು ಮತ್ತೆ ನನ್ನ ಗುಡಿಗೆ ನಾನು ವಾಪಸ್ ಬರ್ತೀನಿ ಅಂತ ಹೇಳಿದಾಗ, ಸರಿ ಪ್ರಭು ಆಯ್ತು ಅಂತ ಹೇಳ್ಬಿಟ್ಟು ಗುಂಡೀಚಾ ಮಾತ ಆವತ್ತು ಯಾರಿಗೆ ಜಗನ್ನಾಥ ಮಾತು ಕೊಡ್ತಾರೆ, ಜಗನ್ನಾಥ ಸುಭದ್ರ ಬಲರಾಮಗೆ ಮಾತು ಕೊಡ್ತಾರೆ. ಸರಿ ವರ್ಷಕ್ಕೆ ಒಂದ್ಸರಿ ಬರ್ತಾರೆ. ಅದು ಯಾವ ಟೈಮಲ್ಲಿ ಅಂದ್ರೆ ಆಷಾಢ ಮಾಸದಲ್ಲಿ. ನಾವು ಆಷಾಢ ಮಾಸದಲ್ಲಿ ಯಾವುದೋ ಒಂದು ಪುಣ್ಯ ಕಾರ್ಯ ಮಾಡೋದಿಲ್ಲ, ಕರೆಕ್ಟ್ ತಾನೆ? ಆಷಾಢ 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 ಅಂತ ಹೇಳ್ತೀವಿ. ಇಲ್ಲಿ ಪೂರಿ ಕ್ಷೇತ್ರದಲ್ಲಿ ಆಷಾಢ ಅಂದ್ರೆ ತುಂಬಾ ಪ್ರಾಮುಖ್ಯತೆ ಇದೆ. ಅರ್ಥ ಆಯ್ತಲ್ಲ? ಎಲ್ಲ ಒಂಥರ ಆಕ್ಚುಲಿ ನಡೆಯೋದು ರಥಯಾತ್ರೆ ಆಷಾಢ ಮಾಸದಲ್ಲಿ ನಡೆಯುತ್ತೆ. ಅರ್ಥ ಆಯ್ತಲ್ಲ? ಅಂತ ಹೇಳ್ಬಿಟ್ಟು ಗುಂಡೀಚಾ ಮಾತ ಇವ್ರಿಗೆ ಜಗನ್ನಾಥನಿಗೆ ಒಂದು ಪ್ರಾಮಿಸ್ ಮಾಡ್ತಾರೆ, ಪ್ರಭು
ನೀವು ಮನೆಗೆ ಬರ್ತೀರಲ್ವ, ನಮ್ಮ ಮನೆಗೆ ಬಂದಾಗ ವರ್ಷನೂ ನೀವು ಮನೆಗೆ ಬಂದಾಗ ನಾನು ನಿಮ್ಗೆ ಹೊಸ ರಥದಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಗುಂಡೀಚ ಮಾತ ಇವ್ರಿಗೆ ಜಗನ್ನಾಥ ಮಾಡ್ಕೊಡ್ತಾರೆ. ಜಗನ್ನಾಥ ಒಂದು ರಥ, ಸುಭದ್ರ ಒಂದು ರಥ, ಬಲರಾಮ ಒಂದು ರಥ, ಮೂವರಿಗೂ ಒಂದೊಂದು ರಥ ರೆಡಿ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂತ ಮಾಡ್ಕೊಡ್ತಾರೆ. ಆವತ್ತಿಂದ ಇವತ್ತುವರೆಗೂ ಜಗನ್ನಾಥಗೆ ಹೊಸ ರಥನೇ ನಿರ್ಮಾಣ ಆಗೋದು ನೋಡಿ. ಇವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಅಕ್ಷಯ ತೃತೀಯ ದಿವಸ ಇದು ಸ್ಟಾರ್ಟ್ ಆಗುತ್ತೆ. ಎಲ್ಲಾ ವಿಶ್ವಕರ್ಮದ ಇವರೆಲ್ಲ ಬಾಂಧವರೆಲ್ಲ ಸೇರ್ಕೊಂಡು, ಅದೇ ಒಂದೇ ಕಮ್ಯುನಿಟಿ ಇರುತ್ತೆ, ಅವರೇ ಎಲ್ಲ ಸೇರ್ಕೊಂಡು ರಥನ ತಯಾರು ಮಾಡ್ತಾರೆ. ಇದಕ್ಕೆ ರಥಯಾತ್ರೆಗೂ ಮತ್ತೆ ಇದಕ್ಕೆ ಅಕ್ಷಯ ತೃತೀಯಗೂ 2 months ಗ್ಯಾಪ್ ಇರುತ್ತೆ. 2 months ಅಲ್ಲಿ 3 ರಥನ ರೆಡಿ ಮಾಡ್ತಾರೆ. ರೆಡಿ ಮಾಡ್ಬಿಟ್ಟು ರಥಯಾತ್ರೆ ಟೈಮಲ್ಲಿ ಗುಂಡೀಚಾ ಟೆಂಪಲ್ ವರೆಗೂ ರಥಯಾತ್ರೆ ನಡೆಯುತ್ತೆ. ಇದೇ ನೋಡಿ, ಇದೇ ಇದೆಲ್ಲ ಇದೇ ಗ್ರ್ಯಾಂಡ್ ರೋಡ್ ಆಗ್ತಿದ್ರೆ ಹೆಸರು. ನೀವು ಗಮನಿಸಿದ್ರೆ ನೋಡಿ, ಈ ರೋಡಲ್ಲಿ ಡಿವೈಡರ್ಸ್ ಇಲ್ಲ, ಏನೂ ಇಲ್ಲ. ಮತ್ತೆ ನಮ್ಮ ಇದರಲ್ಲಿ ನಾಟಕ ಆಗಲ್ಲ, ಆ ಥರ ಮಾಡಿಟ್ಟಿದ್ದಾರಲ್ಲ ರೋಡಲ್ಲಿ, ಇದ್ರಲ್ಲಿ ಆ ಥರ ಇಲ್ಲ. ಯಾಕಂದ್ರೆ ಇವೆಲ್ಲ ಟೆಂಪರರಿ. ರಥಯಾತ್ರೆ ಟೈಮಲ್ಲಿ ಎಲ್ಲ ತೆಗೆದ್ಬಿಟ್ಟು ಎಲ್ಲ ಕ್ಲಿಯರ್ ಮಾಡ್ತಾರೆ ರೋಡ್. ಎಲ್ಲ ಕ್ಲಿಯರ್ ಮಾಡಿ ಇದೇ ರೋಡಲ್ಲಿ ಗುಂಡೀಚಾ ಟೆಂಪಲ್, ಇಲ್ಲಿಂದ ಸ್ಟ್ರೈಟ್ 3 kilometers ಆಗುತ್ತೆ ಗುಂಡೀಚಾ ಟೆಂಪಲ್, ಅಲ್ಲಿವರೆಗೂ ರಥಯಾತ್ರೆ ನಡೆಯುತ್ತೆ. ಮತ್ತೆ ರಥಯಾತ್ರೆ ನಡೆಯುತ್ತೆ. ಮತ್ತೆ ವಿಗ್ರಹಗಳನ್ನ ಎಲ್ಲೂ ಪ್ರಪಂಚದಲ್ಲಿ ನೀವು ನೋಡಿರೋದಿಲ್ಲ. ಮೂಲ ವಿಗ್ರಹಗಳು ರಸ್ತೆಗೆ ಬರೋದು, ಅಂದ್ರೆ ರಸ್ತೆಯಲ್ಲಿ ರಥಯಾತ್ರೆ ನಡೆಯುತ್ತೆ, ಎಲ್ಲೂ ನೋಡೋದಿಲ್ಲ. ಇಲ್ಲಿ ಬಂದ್ಬಿಟ್ಟು ಜಗನ್ನಾಥ ಪ್ರಭುನೇ ಬಂದ್ಬಿಟ್ಟು ಕೂತ್ಕೊಳ್ತಾರೆ. ಆ ರಥದಲ್ಲಿ ಹೋಗಿ ಅವರ ತಾಯಿ ಸೇವೆಯನ್ನು ಪಡೀತಾರೆ. 7 ದಿವಸದ ಕಾಲ ಅಲ್ಲಿರ್ತಾರೆ ಅಂತ ಆಯ್ತಲ್ಲ. ಆ 7 ದಿವಸ ಕಾಲ ಅಲ್ಲಿದ್ದಾಗ ಅಲ್ಲಿ ದರ್ಶನ ಮಾಡಿದ್ರೆ ಇಲ್ಲಿ 1000 ಸರಿ ದರ್ಶನ ಮಾಡೋದು ಒಂದೇ, ಅಲ್ಲಿ 1 ಸರಿ ದರ್ಶನ ಮಾಡೋದು ಒಂದೇ. ಆ ತರ ಪವರ್ ಅಂತ ಆಯ್ತಲ್ಲ. ಅಲ್ಲಿರ್ತಾರೆ. ಮತ್ತೆ ಇಲ್ಲಿ ನೀವು ಎಲ್ಲಾ ಕಡೆ ಒಂದೇ ಸರಿ ರಥಯಾತ್ರೆ ನೋಡಿರ್ತೀರಾ. ಇಲ್ಲಿ ಒಂದು ಆನ್ವರ್ಡ್ಸ್ ಮತ್ತೆ ರಿಟರ್ನ್ ಅಂತ ಹೇಳ್ಬಿಟ್ಟು ರಥಯಾತ್ರೆ ನಡೆಯುತ್ತೆ. ಆನ್ವರ್ಡ್ಸ್ ಅಂದ್ರೆ ಇಲ್ಲಿಂದ ತಾಯಿ ಮನೆ ಹೋಗೋದು, ಮತ್ತೆ ತಾಯಿ ಮನೆಯಿಂದ ಇಲ್ಲಿ ಬರೋದು. ಈ 2 ರಥಯಾತ್ರೆ ನಡೆಯುತ್ತೆ. ಟೋಟಲ್ 15 days ಆ ಥರ ಇಲ್ಲಿ ಜಾತ್ರೆ ನಡೆಯುತ್ತೆ. ಅದು ಅವಾಗಂತೂ ಕಾಲಿಡೋದಕ್ಕೆ ಆಗಲ್ಲ. ಇಲ್ಲಿ ಈ ರೋಡಲ್ಲಿ ನೀವು ಅಕ್ಕಿ ಕಾಣಿಸಿದ್ರೆ ಕೆಳಗಡೆ ಕೂಡ ಬೀಳಲ್ಲ, ಅಷ್ಟು ರಶ್ ಇರುತ್ತೆ. ಹಂಗಿರುತ್ತೆ. ಇಲ್ಲಿ ಕೂಡ ಅಷ್ಟೇ, ಕುತ್ಕೊಳ ಕೂಡ ಜಾಗ, ಎಲ್ಲ ಜನ ಇಲ್ಲೇ ಇರ್ತಾರೆ, ಎಲ್ಲ ಇಲ್ಲೇ ರಥಯಾತ್ರೆ ಇಲ್ಲೇ ಹೋಗ್ತಾರೆ ಮುಂದೆ, ಈ ತರ ಇರುತ್ತೆ. ಮತ್ತೆ ನೋಡಿ, ರಥಯಾತ್ರೆ ಅಂದ್ರೆ ನೋಡಿ, ರಥಯಾತ್ರೆ ಆದ್ಮೇಲೆ ಒಂದು ದೊಡ್ಡದು ಒಂದು ಇದಾಗುತ್ತೆ. ಈ ಮಹಾಲಕ್ಷ್ಮಿ, ಜಗನ್ನಾಥನ ಹೆಂಡತಿ ಯಾರಿಗೆ? ಮಹಾವಿಷ್ಣುವನ ಹೆಂಡತಿ ಯಾರಿಗೆ? ಲಕ್ಷ್ಮಿ, ಮಹಾಲಕ್ಷ್ಮಿ ಅಲ್ವಾ? ಮಹಾಲಕ್ಷ್ಮಿ ಇದು ಆಕ್ಚುಲಿ ಶ್ರೀ ಮಂದಿರ್ ಅಂತ ಇದೆ ಹೆಸರು. ಟೆಂಪಲ್ ಹೆಸರು ಬಂದ್ಬಿಟ್ಟು ಏನ್ ಹೇಳಿ? ಶ್ರೀ ಮಂದಿರ್. ಅಂದ್ರೆ ಜಗನ್ನಾಥ, ಇವರು ಮಹಾಲಕ್ಷ್ಮಿ ಅವ್ರ ತಂದೆ ಯಾರು? ಸಮುದ್ರ ದೇವ ಅಂತ ಆಯ್ತಲ್ಲ. ಸಮುದ್ರ ದೇವ ಮಹಾಲಕ್ಷ್ಮಿಯವರ ತಂದೆ. ಮಹಾಲಕ್ಷ್ಮಿ ಸಮುದ್ರ ದೇವ ಬಂದ್ಬಿಟ್ಟು ಈ ಜಾಗನ ನೀಲಾಚಾರನ ಬಂದ್ಬಿಟ್ಟು ಗೌರಿಯಾಗಿ ಜಗನ್ನಾಥಗೆ ಕೊಟ್ಟಿರುವಂತ ಜಾಗ ಇದು. ಅದಕ್ಕೆ ಇದು ಶ್ರೀ ಮಂದಿರ ಅಂತ ಆಯ್ತಲ್ಲ. ಶ್ರೀ ಮಂದಿರ ಅಂತ. ಜಗನ್ನಾಥನ ದರ್ಶನ ಆದ್ಮೇಲೆ ಮಹಾಲಕ್ಷ್ಮಿನ ದರ್ಶನ ಮಾಡಲೇಬೇಕು. ಈ ರಥಯಾತ್ರೆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಎಲ್ಲ ಇವ್ರು 3 ರಥದಲ್ಲಿ ಹೋಗ್ಬಿಡ್ತಾರೆ ತಾಯಿ ಮನೆಗೆ. ಇವ್ರನ್ನ ಮಹಾಲಕ್ಷ್ಮಿ ಮಾತ್ರ ಇಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ. ಯಾರು ಜಗನ್ನಾಥ ಬಿಟ್ಟು ಹೋಗ್ಬಿಡ್ತಾರೆ. 1 ವಾರ 10 ದಿವಸ ಅಲ್ಲೇ ಇದ್ಬಿಡ್ತಾರೆ. ಮತ್ತೆ ರಿಟರ್ನ್ ಬರ್ತಾರೆ. ರಿಟರ್ನ್ ಬಂದ್ಮೇಲೆ ಜಗನ್ನಾಥನ್ಗೆ ಅಲೋ ಮಾಡಲ್ಲ, ಯಾರು ಮಹಾಲಕ್ಷ್ಮಿ ಒಳಗಡೆ ಅಲೋ ಮಾಡಲ್ಲ, ಬಾಗ್ಲೇ ತೆಗಿಯಲ್ಲ. ನೀನ್ ನನ್ಗೆ ಹೇಳ್ದಿರ ಹೋಗ್ಬಿಟ್ಟಿದ್ಯಾ, ನೀನೇ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ಯಾ ಅಂದ್ಬಿಟ್ಟು ಮಹಾಲಕ್ಷ್ಮಿ ಬಾಗ್ಲೇ ತೆಗಿಯಲ್ಲ. ಆವಾಗ ಜಗನ್ನಾಥ ಇಡೀ ನೈಟ್ ರಥದಲ್ಲೇ ಕೂತಿರ್ತಾರೆ, ಒಳಗಡೆ ಹೋಗಲ್ಲ. ಇಡೀ ನೈಟ್ ಇಲ್ಲೇ ರಥದಲ್ಲೇ ಕೂತ್ಬಿಟ್ಟು ಇಲ್ಲಿ ಎಲ್ಲಾ ತರ ಇವ್ರಿಗೂ ದರ್ಶನ ಕೊಡ್ತಾರೆ. ಎಲ್ಲಾ ತರ ಅಂದ್ರೆ ಯಾರಿಗೆ? ದೇವತೆಯರು ಕೂಡ ಇಲ್ಲಿ ದರ್ಶನಕ್ಕೆ ಬರ್ತಾರೆ. ಯಾರಿಗೆ? ಜಗನ್ನಾಥನ ದರ್ಶನಕ್ಕೆ ದೇವಾನ ದೇವತೆಯರು ಕೂಡ ದರ್ಶನ ಮಾಡ್ತಾರೆ. ಅವರೇ ಎಲ್ಲ ಭೂತ ಪ್ರೇತಗಳು ಕೂಡ ಇಲ್ಲಿ ದರ್ಶನ ಮಾಡ್ತಾರೆ. ಆ ರಥದಲ್ಲಿ ಇಲ್ಲಿ ಇದ್ದಾಗ ಭೂತ ಪ್ರೇತಗಳು ಕೂಡ ದರ್ಶನ ಆಗುತ್ತೆ. ಭೂತ ಪ್ರೇತಗಳು ಕೂಡ ಇಲ್ಲಿ ಪ್ರಸಾದ ಸಿಗುತ್ತೆ. ನೋಡಿರ್ತೀರ ಟಿವಿಯಲ್ಲಿ ರಥಯಾತ್ರೆ ಟೈಮಲ್ಲಿ ದೊಡ್ಡ ಮಡಿಕೆ ನೋಡಿದ್ದೀರಾ ಯೂಟ್ಯೂಬ್ ಅಲ್ಲೆಲ್ಲ, ದೊಡ್ಡ ಮಡಿಕೆ ಇಷ್ಟುದ್ದ ಇರುತ್ತೆ. ಯಾರು? ಜಗನ್ನಾಥ ಸುಭದ್ರ ಅವ್ರ ಮುಂದೆ ಎಲ್ಲ ದೊಡ್ಡ ಮಡಿಕೆಯಲ್ಲಿ ಹಾಲು ಎಲ್ಲ ಪಂಚಾಮೃತದ ತರ ಎಲ್ಲ ಮಾಡಿರ್ತಾರೆ.
ಅದ್ರ ಹೆಸರು ಬಂದ್ಬಿಟ್ಟು ಅದರ್ಪಣ ಅಂತ ಹೇಳ್ಬಿಟ್ಟು. ಅದರ್ಪಣ ಅಂದ್ರೆ ಈ ಭೂತ ಪ್ರೇತಗಳಿಗೆಲ್ಲ ಒಂದು ಶಾಂತಿ, ಅಂದ್ರೆ ಇಲ್ಲಿ ಇರ್ತಾರ ಭೂತ ಪ್ರೇತಗಳು ಓಡಾಡ್ತಾ ಇದ್ದಾರೆ, ಅವ್ರಿಗೆ ಮುಕ್ತಿಗೋಸ್ಕರ ಇಲ್ಲಿ ಓಡಾಡ್ತಾರೆ. ಆ ಪ್ರಸಾದ ಸೇವನೆ ಮಾಡಿದ್ಮೇಲೆ ಅವರೆಲ್ಲ ಮುಕ್ತಿ ಕೊಡ್ಬಿಟ್ಟು ಸ್ವರ್ಗಕ್ಕೆ ಸೇರ್ತಾರೆ ಅಂದ್ಬಿಟ್ಟು ಒಂದಿದು. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಎಲ್ಲರಿಗೂ ಪ್ರಸಾದ ತರ ಕೊಡೋದಿಲ್ಲ, ದೊಡ್ಡ ದೊಡ್ಡ ಮಡಕೆಗಳನ್ನ ತಳ್ತಾರೆ. ಇಲ್ಲಿ ತಳ್ಳಿದ್ರೆ ಮಡಕೆ ಹೊಡೆದೋಗ್ಬಿಡ್ಬೇಕು, ಹೊಡೆದೋಗ್ಬಿಟ್ಟು ಎಲ್ಲ ರೋಡ್ ಎಲ್ಲ ಇದಾಗುತ್ತೆ. ಏನೇ ಅದರ್ಪಣ ಇದು ತೀರ್ಥ, ಅದನ್ನ ಈ ಭೂತ ಪ್ರೇತಗಳು ಬಂದ್ಬಿಟ್ಟು ಸೇವನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದಿರೋದಿದೆ. ಆ ಥರ ಆಗುತ್ತೆ. ಅದೆಲ್ಲ ಆದ್ಮೇಲೆ ಒಂದು ದೊಡ್ಡ ಫೆಸ್ಟಿವಲ್ ಆಗುತ್ತೆ. ಅದಾದ್ಮೇಲೆ ಒಂದು ಗಂಡ ಹೆಂಡತಿ ಹೆಂಗೆ ಮಸ್ಕ ಹೊಡೆಯೋದು ಅನ್ನೋದು ಎಲ್ಲ ಹೋದಾಗ ಹೆಂಡತಿ ಮಸ್ಕ ಹೊಡಿಬೇಕಲ್ಲ ಗಂಡನವರು, ಆ ಥರ ಒಂದು ಫಂಕ್ಷನ್ ನಡೆಯುತ್ತೆ. ಅದು ನಡೆದಾಗ ಏನಂದ್ರೆ ಮಹಾಲಕ್ಷ್ಮಿಗೆ ರಸಗುಲ್ಲ ಅಂದ್ರೆ ಇಷ್ಟ ಗೊತ್ತಾಯ್ತಲ್ಲ. ಆವತ್ತು ಇಲ್ಲಿ ರಸಗುಲ್ಲ ಮೇಳ ಅಂದ್ಬಿಟ್ಟು ಒಂದು ಇದು ನಡೆಯುತ್ತೆ. ಆ ಜಾತ್ರೆಯಲ್ಲಿ ಎಲ್ಲಾ ತರ ರಸಗುಲ್ಲದ್ದು ರೆಡಿ ಆಗುತ್ತೆ. ಜಗನ್ನಾಥ ನೈವೇದ್ಯ ಆದ್ಮೇಲೆ ಮಹಾಲಕ್ಷ್ಮಿಗೆ ನಿಮ್ಗೋಸ್ಕರ ನಮ್ಮ ತಾಯಿ ಮನೆಯಿಂದ ರಸಗುಲ್ಲ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಆಸೆ ಬೀಳಿಸ್ತಾರೆ. ಸರಿ ಸರಿ ಆಯ್ತು ನೀನು ಒಳಗಡೆ ಬಂದ್ಬಿಟ್ಟು ಆವಾಗ ಡೋರ್ ಓಪನ್ ಆಗುತ್ತೆ ಜಗನ್ನಾಥಕ್ಕೆ. ಆ ಮಾರನೇ ದಿವಸ ಜಗನ್ನಾಥ ಟೆಂಪಲ್ ಒಳಗಡೆ ಎಂಟ್ರಿ ಆಗ್ಬಿಟ್ಟು ಆವತ್ತಿಂದ ನೆಕ್ಸ್ಟ್ ಇಯರ್ವರೆಗೂ ಜಗನ್ನಾಥ ಅಲ್ಲಿ ಎಲ್ಲ ಭಕ್ತರಿಗೂ ದರ್ಶನ ಇರ್ತಾರೆ. ನೋಡಿ, ರಥಯಾತ್ರೆ ಆಗೋದ್ ಮುಂಚೆ 15 ದಿವಸ ಮುಂಚೆ ಟೆಂಪಲ್ ಇಲ್ಲಿ ಬಂದಾಗುತ್ತೆ. ಗೊತ್ತಾಯ್ತಲ್ಲ, ಟೆಂಪಲ್ ಇಲ್ಲಿ ಬಂದಾಗುತ್ತೆ. ಅಲ್ಲಿ ಯಾಕೆ ಅಂದ್ರೆ ಜಗನ್ನಾಥನಿಗೆ ಇಲ್ಲಿ ಸ್ನಾನ ಯಾತ್ರೆ ನಡೆಯುತ್ತೆ. ಸ್ನಾನ ಮಾಡ್ಬಿಟ್ಟು ನಾವು ಕರ್ಕೊಂಡು ಹೋಗ್ತಿರ್ಬೇಕು. ಅಲ್ಲಿ ಒಳಗಡೆ ಮೂಲ ವಿಗ್ರಹಗಳಿರುತ್ತೆ. ಈ ಮೂವರನ್ನು ಕರ್ಕೊಂಡ್ಬಂದು ಆ ಮಂಟಪದ ಮೇಲೆ ಕೂರಿಸ್ಬಿಟ್ಟು ಆವತ್ತಿನ ದಿವಸ ಸ್ನಾನ ಮಂಟಪದಲ್ಲಿ ಸ್ನಾನ ಮಾಡಿಸ್ತಾರೆ. ಸ್ನಾನ ಮಾಡಿಸಿದಾಗ 108 ಕಳಶಗಳಲ್ಲಿ ಸ್ನಾನ ಮಾಡಿಸ್ತಾರೆ. ಒಬ್ಬೊಬ್ರಿಗೆ ಇಷ್ಟು ಅಂತ. ಆ ಥಂಡಿ ನೀರಲ್ಲಿ ಸ್ನಾನ ಮಾಡಿಬಿಟ್ಟು ಇವರಿಗೆ ಜಗನ್ನಾಥಗೆ ಜ್ವರ ಬಂದ್ಬಿಡುತ್ತೆ. ಗೊತ್ತಾಯ್ತಲ್ಲ, ಜ್ವರ ಬಂದ್ಬಿಡುತ್ತೆ. ಜ್ವರ ಬಂದ್ಮೇಲೆ ರೆಸ್ಟ್ ಹೋಗ್ಬೇಕು. ಅವಾಗೆಲ್ಲ ಅವ್ರಿಗೆ ಈ 15 ಡೇಸು ಜ್ವರ ಬಂದಾಗ ಟೆಂಪಲ್ ಬಂದಾಗ್ಬಿಡುತ್ತೆ. ಎಲ್ಲ ಈ 15 ಡೇಸ್ ಟ್ರೀಟ್ಮೆಂಟ್ ತಗೊಂಡು ಆಮೇಲೆ ಜಗನ್ನಾಥ ಹೊರಗಡೆ ಬರೋದು, ಹೆಂಗೆ ಅವ್ರ ತಾಯಿ ಮನೆ ಹೋಗೋದಿಕ್ಕೆ. ಈ ತರ ರಥಯಾತ್ರೆ ನಡೆಯುತ್ತೆ. ಹೀಗೆ ಹಲವಾರು ಒಂದು ಇಲ್ಲಿ ಕ್ಷೇತ್ರದಲ್ಲಿ ತುಂಬಾನೇ ಒಂದಷ್ಟು ಕಥೆಗಳು, ಈ ಇತಿಹಾಸ ಅಂತ ಹೇಳ್ತೀವಿ ನಾವು, ಕಥೆ ಅಂತ ಹೇಳಲ್ಲ. ಕಥೆ ಅಂದ್ರೆ ಒಂದು ಕಟ್ಟು ಕಥೆ ಅಥವಾ ದಂತಕಥೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನಡೆದದೆಲ್ಲ ಇತಿಹಾಸ, ಅದೆಲ್ಲ ಭಾಗವತದಲ್ಲಿ ಉಲ್ಲೇಖ ಆಗಿರುವಂತ ಒಂದು ಇದು. ಸೊ ಹೀಗೆ ಹಲವಾರು ಈ ತರ ಒಂದಷ್ಟು ಪವಾಡಗಳು ನಡೆಯುತ್ತೆ, ಈಗಲೂ ಕೂಡ ನಡೆಯುತ್ತೆ. ಸೊ ಪ್ರತಿ 12 ವರ್ಷಕ್ಕೆ ಆ ದಾರುಲ್ ಬ್ರಹ್ಮನ್ ಅಂದ್ರೆ ನಾವು ಮರದಲ್ಲಿ ಮಾಡಿರುವಂತ ಒಂದು ಮೂರ್ತಿ ಏನಿದೆಯೋ ಅದನ್ನ ರೀಪ್ಲೇಸ್ ಮಾಡ್ತಾರೆ. ಆ ರೀಪ್ಲೇಸ್ ಮಾಡುವಾಗ ಆ ಒಂದು ಬ್ರಹ್ಮ ಪದಾರ್ಥ ಅಂತ ಹೇಳ್ತಾರೆ. ಬ್ರಹ್ಮಪದ ಅಂದ್ರೆ ಹಾರ್ಟ್ ರೀಜನ್. ಆ ಹಾರ್ಟ್ ರೀಜನು ಆ ಹಳೆ ದಾರುಲ್ ಬ್ರಹ್ಮನ್ ಅಲ್ಲಿಂದ ಹೊಸ ಒಂದು ವಿಗ್ರಹಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದು ಮಾಡುವಾಗ ತುಂಬಾನೇ ಪವರ್ಫುಲ್ ಅದು. ಸೊ ಪವರ್ಫುಲ್ ಅಂದ್ರೆ ಯಾರು ಅವತ್ತಿನ ದಿನ ಅಲ್ಲಿ ದರ್ಶನಕ್ಕೆ ಬಿಡಲ್ಲ, ಮತ್ತೆ ಎಲ್ಲರೂ ಬಟ್ಟೆ ಕಣ್ಣು ಕಟ್ಕೊಂಡಿರ್ತಾರೆ. ಯಾರು ದಾರುಲ್ ಬ್ರಹ್ಮನ್ ನೋಡೋಕೆ ಅಷ್ಟೊಂದು ಪವರ್ಫುಲ್ ಒಂದು ಹಾರ್ಟ್ ರೀಜನ್ ಅಂತ ಹೇಳ್ತಾರಲ್ಲ, ಆ ಬ್ರಹ್ಮ ಪದಾರ್ಥ. ಸೊ ಅದು ಚೇಂಜ್ ಮಾಡುವಾಗ ಎಲ್ಲೂ ಎಲೆಕ್ಟ್ರಿಸಿಟಿ ಎಲ್ಲ ಬಂದ್ ಮಾಡಿಬಿಟ್ಟಿರ್ತಾರೆ ಇಲ್ಲಿ. ಸೊ ಹಾಗೆ ತುಂಬಾನೇ ಒಂದಷ್ಟು ಇತಿಹಾಸ ಇದೆ. ಅದು ಈಗಲೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಅದೇ ಒಂದು ಗ್ರೇಟ್ನೆಸ್ ಜಗನ್ನಾಥ. ಸೊ ಜಗನ್ನಾಥ ಸ್ವಾಮಿ ಕೀ, ಬಲದೇವ ಸುಭದ್ರಾಮಯಿ ಕೀ, ಸುದರ್ಶನ ದೇವ ಕೀ.